ನನ್ನಿಂದ ಬೆಳೆದಿರೋದು ಅಂತಂದು ಗರ್ವದಿಂದ ಹೊಡ್ಕೊಂಡಿದ್ದಾರೆ. ಅವರೆಲ್ಲ ಏನು ಮಣ್ಣು ಮಾಡಿಲ್ಲ. ಈಗ ಅವನಿಗೆ ಅವ್ರಿಗೆ ಟಾರ್ಗೆಟ್ ಆಗಿರುತ್ತೆ, ನಮ್ಮೂರಿಗೆ ಮುಂದ್ ಬರೋನೇ ಟಾರ್ಗೆಟ್. ಹಿಡಿತೀವಿ ಅಂತ ಬಂದರೆಲ್ಲ ಮಣ್ಮುಖ ಹೋಗಿದ್ದಾರೆ. ಇವಾಗ ನಮ್ಮ ಅದೇ ಮೈಕಲ್ಲಿ ನಮ್ಮ ಹೆಸರು ಅವರಿ ಹೆಸರು ಕೂಗಿದ್ರೆ ಸ್ವಲ್ಪ ಜನ ಬೇಲಿ ಹತ್ತಿದ್ರು. ಇವಾಗ ಆ ಕಡೆನೇ ಬೇಲಿ ಹತ್ತಬೇಕು ಅಂತ ನನ್ನ ನಿರೀಕ್ಷೆ. ನಮ್ಮ ರಾಕ್ ಸ್ಟಾರ್ ಹೋರಿ ಹೆಸರು ಇನ್ನೂ ಹೋರಿ ಹಬ್ಬ ಎಲ್ಲಿ ಮಠ ಇರುತ್ತೋ ಅಲ್ಲಿ ಮಠ ಕೂಗೋ ಕೇಳಿಸ್ಲಿ ಅಂತ. ಒಟ್ಟು ನಮಗೆ ಏನು ಒಂದು ಧೈರ್ಯ ಅಂದರೆ ಇದನ್ನ ಒಟ್ಟು ಎಲ್ಲೂ ಕೊಬ್ಬರಿ ಕೊಡೋಲ್ಲ ಅನ್ನೋ ಒಂದೇ ಧೈರ್ಯ ನಮಗಿರೋದು. ಆಮೇಲೆ ಒಬ್ಬೊಬ್ರು ಕಮೆಂಟ್ ಹಾಕಿದ್ರು, ಕಟ್ಟಿದ್ರೆ ಇಂಥ ಹೋರಿ ಕಟ್ಟಬೇಕು ಅಂತ ಕಮೆಂಟ್ ಹಾಕಿದ್ದಾರೆ. ನಮಗೆ ಆ ಕಮೆಂಟ್ಗಳು ಕೇಳಿ ನಿನಗೆ ಖುಷಿ ಆಗತ್ತೆ. ಈ ಒಂದು ಹೋರಿ ಕಟ್ಟೋದು ಒಂದೇ, ಇದ್ರ ತಕ್ಕಂಗೆ 10 ಹೋರಿ ಕಟ್ಟೋದು ಒಂದೇ. ನಾವು ಒಂದು ಹಬ್ಬ ಮಾಡಿದ್ರು 10 ಹಬ್ಬ ಮಾಡಿದಂಗೆ ಸಮಯ ಇರುತ್ತೆ. ಅದ್ರ ಅಪೇಕ್ಷೆಗೆ ಕಾಯ್ತಾ ಇದ್ದೇವೆ. ನಮ್ಮ ಊರಿ ಹೆಂಗೆ ಕೆಲಸ ಮಾಡ್ತತೆ ಕೈ ಹಾಕಿದ್ರಿ ಅಂತ ಕಾಯ್ತಾ ಇದೇವಿ. ನೋಡ್ಬೇಕು ಮುಂದೆ. ಮೈಕ್ನಾಗ ಕೂಗ್ತಾನೆ ಗುಡ್ಡಳ್ಳಿ ಮನೆ ಮಗ ಬಂದ ಅಂತ ಕೂಗಿದ್ರ ಅಕ್ಷಯಗಿದ್ದ ಜನ ಬೇಲಿ ಹತ್ತಾರ. ಹೆಣ್ಮಕ್ಳು ಬಂದು ಹಿಂಗೆ ಫೋಟೋ ತಕ್ಷಣ ಇತ್ತು ಅಂದ್ರೂ ಕಾಲಿನ ಕಿತ್ತಿ ಹಿಂಗೆ ಮುಂದೆ ಇಡಲ್ಲ. ಬೇಕಾದ್ರೆ ಅದೇ ನಮ್ಗೆ ಗಂಡು ಮಕ್ಳು ಹೇಗಾದ್ರು ಮಾಡ್ತದ್ ಬೇಕಾದ್ರೆ. ಹೆಣ್ಮಕ್ಳಿಗೆ ಲೈನ್ ಹೊಡಿತತೆ ಅಂತ. ಲೈನ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ಹೋರಿ ಹೆಸರನ್ನ ಈ ವಿಡಿಯೋಗೆ ಕಮೆಂಟ್ ಮಾಡಿ. ಅತಿ ಹೆಚ್ಚು ಕಮೆಂಟ್ ಬಂದರೆ ಖಂಡಿತ ಆ ಹೋರಿ ವಿಡಿಯೋನ ನಾವು ಸಂದರ್ಶನ ಮಾಡ್ತೀವಿ. ಸಾಕು ಹೇಳಿ ಬ್ರದರ್. ಯೋಗೇಶ್ ರಾಕ್ ಸ್ಟಾರ್ 220, ಪವನ್ ರಾಕ್ ಸ್ಟಾರ್ 220, ನಾಗರಾಜ್ ರಾಕ್ ಸ್ಟಾರ್ 220, ಸಚಿನ್ ರಾಕ್ ಸ್ಟಾರ್ 220, ವಿಕಾಸ್ ರಾಕ್ ಸ್ಟಾರ್ 220, ಕಿರಣ್ ರಾಕ್ ಸ್ಟಾರ್ 220, ರಾಕ್ ಸ್ಟಾರ್ ರಾಕಿ 220, ದರ್ಶನ್ ರಾಕ್ ಸ್ಟಾರ್ 220, ಸುಜಿತ್ ರಾಕ್ ಸ್ಟಾರ್ 220, ಮನೋಹರ್ ರಾಕ್ ಸ್ಟಾರ್ 220, ಸಂಜಯ್ ರಾಕ್ ಸ್ಟಾರ್ 220, ರಾಜ್ ರಾಕ್ ಸ್ಟಾರ್ 220, ಗಣೇಶ್ ರಾಕ್ ಸ್ಟಾರ್ 220, ರಾಜ ರಾಕ್ ಸ್ಟಾರ್ 220, ಮಾಲ್ತೇಶ್ ರಾಕ್ ಸ್ಟಾರ್ 220, ಗಣೇಶ್ ರಾಕ್ ಸ್ಟಾರ್ 220. ಹೇಳ್ರಿ ನೀವು ಒಂದ್ಸತಿ ಎಲ್ಲರೂ ಕೂಗ್ರ ರಾಕ್ ಸ್ಟಾರ್ ಸಾಕು. ನಮ್ಮ ಹೋರಿ ಹೆಸರು ಇಲ್ಲೇ ಸುತ್ತಮುತ್ತ ನ್ಯಾಮತಿ ತಾಲೂಕು, ಹೊನ್ನಾಳಿ ತಾಲೂಕು ಎಲ್ಲ ಗೊತ್ತೈತೆ. ಅದು ಬಿಟ್ಟು ಹೊರಗಿನ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಕಮೆಂಟ್ ಅಥವಾ ಫಾಲೋ ಮಾಡಿ ನಿಮ್ಮ ಬರ್ಮಾಡ್ಕೊಂಡಿರೋದು. ಹೋರಿ ಹೆಸರು ಓಕೆ, ರಾಕ್ ಸ್ಟಾರ್ ಗೊತ್ತಾಯ್ತು. ಹೋರಿ ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ನಮ್ಮ ಹೋರಿ ಆಕಾರದಲ್ಲಿ ಆಕ್ಷನ್ ಅಥವಾ ಸ್ಪೀಡ್ ಎರಡೂ ಐತೆ. ಒಟ್ಟು ಇದುವರೆಗೂ ಯಾರು ಹಿಡ್ದಿಲ್ಲ. ನಾವು ಆಸೆ ಪಡೋದೇನಂದ್ರೆ ನಮ್ಮ ಹೋರಿ ಹೆಂಗ್ ಕೈ ಆಕ್ಷನ್ ಹೆಂಗ್ ಹೊಗಿತೈತೆ, ಹೆಂಗ್ ಕೆಲಸ ಮಾಡ್ತೈತೆ ಅಂತ ನಮ್ಮ ಭಾರಿ ನಿರೀಕ್ಷೆ ಐತೆ. ಅವ್ರದ್ದು ನಂಬಿಕೆ ಉಳಿಸೈತೆ. ನಾವು ನಮಗೆ ಒಟ್ಟು ಯಾವ ಹಬ್ಬದಾಗ ಹೋದ್ರೆ ಏನು ನೋವಾಗಿಲ್ಲ, ಒಟ್ಟು ಖುಷಿನೇ ಕೊಟ್ಟೈತೆ. ಅವ್ರ ಬಹುಮಾನ ಏನ್ ಕೊಡೋದು ಬೇಡ, ನಮ್ಮ ಹೋರಿನೇ ಬಂದು ಬಂಪರ್ ಸಿಕ್ಕೈತೆ. ಅಂದ್ರೆ ನಿಮ್ಮ ಆಸೆ ನಮ್ಮ ಹೋರಿ ತಡಾಯ್ಕೊಂಡ್ ಬರೋದಲ್ಲ, ಒಬ್ಬನ್ ಎತ್ಗೆನ್ ತಡಾಯ್ಕೊಂಬರ್ಬೇಕು ಅಂತ ನಿಮ್ಮ ಅನಿಸಿಕೆ. ಯಾವಾಗ ನೋಡ್ಬೋದು ಅಥವಾ ನಾವ್ ಯಾವಾಗ ನೋಡ್ಬೋದು ಅಂತ ಆಗೈತೆ. ಖುಷಿ ಸಿಕ್ಕಲ್ಲ. ಫಸ್ಟ್ ಆಫ್ ಆಲ್ ಇದೇ ಹೋರಿ ಚೂಸ್ ಮಾಡ್ತಿರಲ್ವಾ, ಈ ಹೋರಿ ರಾಕ್ ಸ್ಟಾರ್ನ ತಗೋಬೇಕು ಅನ್ನೋ ಒಂದು ಹೋರಿನ ಒಂದು ಚೂಸ್ ಮಾಡ್ತೀರಾ, ಅಂಥದ್ದು ಏನು ಇಷ್ಟ ಆಯ್ತು ಈ ಹೋರಿಲಿ? ಈ ಹೋರಿ ತರಕಾರ ನಮ್ಮ ಊರ ಜನಗಳಾಗಿರ್ಬೋದು, ಬೇರೆಯವರು ಆಗಿರ್ಬೋದು, ಹೋರಿ ಏನಕ್ಕೆ ತಗೊಂತೀರಾ, ಹಬ್ಬ ಮಾಡಲ್ಲ ಅದು ಏನಕ್ಕೆ ತಗೊಂತೀರಾ, ನಾವೊಂದು ಭರವಸೆ ಇಟ್ಟಿದ್ವಿ, ನಮಗೆ ಹೊಲ್ದೆ ಹೊಲಿತೈತೆ, ಅದೃಷ್ಟ ಐತೆ, ಹಬ್ಬ ಮಾಡೇ ಮಾಡ್ತತೆ ಅಂತ ತಗೊಂಬಂದ್ವಿ. ಅದೇ ಫಸ್ಟ್ ಆಫ್ ಆಲ್ ರಾಣೆಬೆನ್ನೂರು ಹಬ್ಬಕ್ಕೆ ಫಸ್ಟ್ನೇ ಹಬ್ಬನೇ ಅಲ್ಲಿ ಉಳಿಸ್ಕೊಂಡ್ಬಿಡ್ತದ ಹೆಸ್ರ. ಅಲ್ಲಿಂದ ಹೆಸರು ಹಂಗೆ ಹೋಗ್ತಾ ಇತ್ತು. ಎಲ್ಲಿಂದ ತಗೊಂಬಂದಿದ್ದೆ? ಇಲ್ಲೇ ನೆರಿಂಕೆರೆ ನಮ್ಮ ಪಕ್ಕದೂರದೇ, ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಬರ್ತತೆ. ಇಲ್ಲೇ ಪಕ್ಕದೂರಲ್ಲೇ ತಗೊಂಬಂದಿದ್ದು. ಎಷ್ಟಕ್ಕೆ ತಗೊಂಬಂದಿದ್ದು ಅಂತ ಹೇಳ್ಬೋದಾ? 1,04,000 ಕೊಟ್ಟು ತಗೊಂಬಂದಿದ್ವಿ. ಅದು ಜಾಸ್ತಿ ಆಯ್ತು ಅಂತ ಹೇಳ್ತಿದ್ರು ರೇಟು. ಇವಾಗ ಎತ್ತಿಗೆ ಬೆಲೆ ಕಟ್ಟಕ್ ಆಗೋದಿಲ್ಲ ಈಗ. ಎಲ್ಲೆಲ್ಲಿ ಹಬ್ಬ ಮಾಡಿದೀರಾ ಬ್ರದರ್? ಸುಮಾರು ಕಡೆ ಮಾಡಿದೆ. ನಾವು ತಂದ್ಮೇಲೆ ಒಂದು ಹೆಚ್ಚು ಮಂದಿ 20 ಹಬ್ಬ ಅಂತ ಮಾಡಿದೀವಿ. ಇಲ್ಲೇ ಹುಲಿಂಕೊಪ್ಪ, ಹಾನಗಲ್ ಹೊಸಕೊಪ್ಪ, ಮತ್ತೆ ಕಾಗಿನಲ್ಲೆ, ರಾಣೆಬೆನ್ನೂರು, ಮತ್ತೆ ಕಪ್ನಳ್ಳಿ, ಮಂಚಿಕೊಪ್ಪ, ಇನ್ನು ಸುಮಾರು ಕಡೆ ಮಾಡಿದೀವಿ. ಈ ಹಬ್ಬ ಚೆನ್ನಾಗ್ ಮಾಡೈತೆ. ಅಲ್ಲಿ ಜನಗ ಬಾಯ ಬಂದತ್ತೆ ಹೊರತು ಕಮಿಟಿಯರ ಅಪೇಕ್ಷೆ ಇಟ್ಕೊಂಡು ಬಹುಮಾನ ಕೊಟ್ಟಿಲ್ಲ. ಈ ರಾಕ್ ಸ್ಟಾರ್ ಮನೇಲೆಲ್ಲ ಹೇಗೆ ಅಂತ? ಮನೇಲಿ ಹಬ್ಬದಲ್ಲಿ ಹೇಗಿರ್ತದೋ ಮನೇಲೂ ಹಾಗೆ ಇರ್ತದೆ. ಅಷ್ಟು ಸೀಟು ಒಂಚೂರು ಜಾಸ್ತಿನೇ, ಆದ್ರೂ ನಾವು ಏನು ಮಾಡಂಗಿಲ್ಲ. ಹೋರಿಗೆ ಹಂಗೆ ಐತೆ, ಅದೇ ಗುಣ.
ಈಗ ಈಗ ನೀವು ನೋಡ್ತಾ ಇರ್ಬೋದು ಒಂಚೂರು ಸಿಟ್ಟು ಜಾಸ್ತಿನೇ. ಹಬ್ಬದಲ್ಲಿ ಹೋದ್ರೆ ಸ್ವಲ್ಪ ಪಾಳ್ಯದೆಲ್ಲ ಒಂದು ಸಮಾಧಾನ ಇರ್ತತೆ, ಏನು ತೊಂದರೆ ಇಲ್ಲ. ಒಟ್ಟು ಹಬ್ಬ ಒಳಗೆ ಬಿಟ್ಟ ಮೇಲೆ ಹೊರ ಹಿಡಿಯೋದು ಒಂದು ಸ್ವಲ್ಪ ಕಷ್ಟ. ಈಗ 3 ವರ್ಷ ಆಯ್ತು ನಿಮ್ಮ ಮನೆಗೆ ಬಂದು, ಎಷ್ಟು ಹಬ್ಬ ಕೊಟ್ಟಿದ್ದೀರಾ ಅಂದಾಜು? ಒಂದು 20 ಹಬ್ಬ ಮಾಡಿದ್ವಿ. 20 ಹಬ್ಬ ಮಾಡಿದ್ದೀರಾ. ಯಾವ ಅಖಾಡದಲ್ಲಿ ನಿಮಗೆ ಇಲ್ಲ ತಂದಿದ್ದಕ್ಕೂ ಈಗ ಜನ ಎಲ್ಲ ಹೇಳ್ತಿರ್ತಾರೆ ಯಾತಿ ತಗೊಂಡ್ರು ಅಂತ, ಸೊ ಆ ಯಾತಿಗೆ ತಗೊಂಡ್ರು ಅನ್ನೋದಕ್ಕೊಂದು ಉತ್ತರ ಸಿಕ್ಕಿರುತ್ತೆ ಯಾವುದೋ ಒಂದು ಹಬ್ಬದಲ್ಲಿ. ಫಸ್ಟ್ನೇ ಹಬ್ಬನೇ ರಾಣೆಬೆನ್ನೂರು ಹಬ್ಬ. ಅಲ್ಲೇ ನಮಗೆ ಮನ್ಸಿ ಮುಟ್ಟುವಂತ ಹಬ್ಬ ಮಾಡಿದ್ದು, ಅಲ್ಲೇ ನಮಗೆ ಹೆಸರಾಗಿದ್ದು. ಹೆಂಗ್ ಮಾಡ್ಬೇಕು ಮನ್ಸಿ ಮುಟ್ಟೋ ತರ ಹಬ್ಬ ಅಂದ್ರೆ ಹೆಂಗ್ ಮಾಡುತ್ತೆ ರಾಕ್ ಸ್ಟಾರ್ ಅಂತ? ಇದು ಫಸ್ಟಿಗೆ ನಮಗೆ ಹಬ್ಬ ಮಾಡ್ತೈತಿ ಅಂತ ನಮಗೆ ಗೊತ್ತಿದ್ದಿಲ್ಲ. ಮಾಡಿತ್ತು ನಮ್ಮೂರಲ್ಲೇ ಮಾಡಿತ್ತು ಫಸ್ಟಿಗೆ, ಅಂದ್ರೆ ಅವ್ರ ಹತ್ರ ಇದ್ದಂಗೆ ಮಾಡಿತ್ತು. ಅಷ್ಟಕ್ಕೇನು ಬಂದಿದ್ದಿಲ್ಲ. ನಾವು ತಗೊಂಡ್ ಫಸ್ಟ್ ಹಬ್ಬಕ್ಕೆ ಹಾಕಿದ್ಮೇಲೆ ಫುಲ್ ಆಕ್ಷನ್ ಹೊಡ್ಕೊಂತ ನಿತ್ತ ಅದು ಆ ಕಡೆ ಮುಟ್ಟಿ ಮತ್ತೆ ವಾಪಸ್ ಬಂದು ಮತ್ತೆ ಆ ಕಡೆಗೆ ಹೋಗಿತ್ತು. ಪರವಾಗಿಲ್ಲ, ಖುಷಿ ಆಯ್ತು. ಅಂದ್ರೆ ಒಂದ್ಸಲ ತಡ 2 ಸಲ ಮೊನ್ನೆ ಇದೆ ಕುಸ್ಕೂರ್ ಹಬ್ಬದಲ್ಲಿ 3 ಟ್ರಿಪ್ ಏನೋ ಬಿಟ್ಟಿದ್ವಿ, ಹೋಗಿ ಮತ್ತೆ ವಾಪಸ್ ಬಂದು ಮತ್ತೆ ಹೋಗಿತ್ತೆ. 2 ಟ್ರಿಪ್ ಹಂಗ ಆತರ ಮಾಡೈತೆ. ಅಲ್ಲ ಹಿಂಗ್ ಒಂದ್ಸಲ ಹೋಗಿ ವಾಪಸ್ ಬಂದಾಗ ಅದನ್ನ ಕೌಂಟ್ ಮಾಡ್ತಾರ? ಬಲೆ ಎತ್ತಿದ ಕೂಡಲೇ ಬಲೆ ಟ್ರಿಪ್ ಅಲ್ಲಿ ಬರೋದೇ ಇಲ್ಲ. ಮತ್ತೆ ಸೀದಾ ಅಕ್ಷಗೆ ಹೋಗಿ ಮತ್ತೆ ಗೇಟ್ ತೆಗೆದ್ರೆ ವಾಪಸ್ ಹೋಗಲ್ಲ, ಮತ್ತೆ ಬರ್ತತೆ. ಮತ್ತೆ ಅಂದ್ರೆ 3 ಸಲ ಆದಂಗ. ಅಂದ್ರೆ ಅವ್ರು ಕೌಂಟ್ ತಗೊಳಲ್ಲ, ಒಂದೇ ಟ್ರಿಪ್ ಇಂದ ಕೌಂಟ್ ತಗೊಂತ. ಅಲ್ಲ ನೀವು ನೆಕ್ಸ್ಟ್ ಟೈಮ್ ಹೋದಾಗ ಹಿಂಗ್ ಕೆಲಸ ಮಾಡಿ, ನಮ್ಮ ಊರಿಗೆ ಹೋಗುತ್ತೆ ವಾಪಸ್ ಬರುತ್ತೆ ಮತ್ತೆ ಹೋಗುತ್ತೆ 3 ಸಲ ಕೌಂಟ್ ಮಾಡ್ಕೊಳ್ಳಿ ಹಂಗ್ ಮಾಡ್ಕೊಳ್ಳಿ ಅಂತ. ಈ ಹಬ್ಬಗಳನ್ನೆಲ್ಲ ನೋಡ್ಕೊಂಡ್ ಬಂದ್ರಿ. ನನ್ನ ಪ್ರಕಾರ ನಮ್ಮ ಕಡೆ ಬಂದಿದ್ದು ಅಂದ್ರೆ ಕಲ್ಮನೆ ಹಬ್ಬಕ್ಕೆ ಬಂದಿತ್ತು ರಾಕ್ ಸ್ಟಾರ್. ಯಾಕೆಂದ್ರೆ ನಾವು ಒಂದ್ ಸ್ವಲ್ಪ ರಾಕ್ ಸ್ಟಾರ್ ಅಂತ ಅಂದಾಗ ನಮ್ಮ ಅಣ್ಣನಿಗೂ ಒಂದ್ ಸ್ವಲ್ಪ ಒಲವು ಜಾಸ್ತಿ ರಾಕ್ ಸ್ಟಾರ್ ಅಂತ ಬಂದಾಗ. ಅದಕ್ಕೆ ಕಲ್ಮನೆ ಹಬ್ಬದ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಹೇಗೆ ಹಬ್ಬ ಮಾಡ್ತು ರಾಕ್ ಸ್ಟಾರ್, ಅಥವಾ ಹೇಗಿತ್ತು ಕಲ್ಮನೆ ಹಬ್ಬ ಅಂತ? ಕಲ್ಮನೆ ಹಬ್ಬ ಚೆನ್ನಾಗೇ ಇತ್ತು, ಆದ್ರೂ ಅಲ್ಲಿ ಒಂದ್ ಸ್ವಲ್ಪ ಗಲಾಟೆ ಆಯ್ತು. ಒಂದ್ ಸ್ವಲ್ಪ ಏನೋ ತೊಂದರೆ ಆಗ್ಲಿಲ್ಲ. ಒಟ್ಟು ನಮ್ಮ ಎತ್ತಿನ ಹಬ್ಬ ಒಟ್ಟು ಚೆನ್ನಾಗೇ ಇತ್ತು. ಅಲ್ಲಿ ಏನೋ ತೊಂದರೆ ಆಗ್ಲಿಲ್ಲ, ಚೆನ್ನಾಗಾಯ್ತು. ಈಗ ನೆಕ್ಸ್ಟ್ ಯಾವ ಹಬ್ಬಕ್ಕೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಇವಾಗ ಇಲ್ಲೇ ನಮ್ಮ ಗೆಳೆಯರು ಇದಾರೆ, ಇಲ್ಲೇ ಶಿಕಾರಿಪುರಕ್ಕೆ ಹಬ್ಬಕ್ಕೆ ಹಾಕ್ಬೇಕು ಅಂತ ಇದಾರೆ. 14ಕ್ಕ 28ಕ್ಕ ಗೊತ್ತಿಲ್ಲ, ನೀನು ಡಿಸೈಡ್ ಮಾಡಿಲ್ಲ. ಡಿಸೈಡ್ ಮಾಡಿದ್ಮೇಲೆ ಹೇಳ್ತೀನಿ. ಹಾಕ್ತೀರಾ? ಹೆಂಗೆ ಎಕ್ಸ್ಪೆಕ್ಟೇಷನ್ ಹೆಂಗಿದೆ ಹಬ್ಬದಲ್ಲಿ? ಹಿಂಗೆ ಹೋಗುತ್ತೆ ಅಥವಾ ಈಗ ಹೇಳಿದ್ರಿ ನೀವು 1 ವರ್ಷ ಹಬ್ಬ ಅವ್ರ ಮನೇಲಿ ನೋಡಿದ್ರಿ, ಇಷ್ಟ ಆಗಿಲ್ಲ, ಆಮೇಲೆ ಬಂದ್ಮೇಲೆ ನಿಮ್ಮ ಮನೇಲಿ ಇಷ್ಟ ಆಯ್ತು, ಈಗ ಮತ್ತೊಂದು ವರ್ಷ ಶುರು ಆಗುತ್ತೆ. ಈಗ ಈ ವರ್ಷದಲ್ಲಿ ಹಬ್ಬ ಚೇಂಜ್ ಆಗ್ಬಿಟ್ರೆ? ಒಟ್ಟು ಭರವಸೆ ಐತೆ. ಅಂದ್ರೆ ನಾವು ಅವರಿಗೆ ತಾಲೀಮ್ ಕೊಟ್ಟು ಹಬ್ಬ ಹಾಕಿದ್ಮೇಲೆ ಅದ್ರ ಹಬ್ಬ ಮಾಡ್ತತೆ. ನಾವು ಇಲ್ಲೇ ನಾಳೆಕ್ಕಿಂತ 2 ದಿನ ಹಬ್ಬ ಐತೆ ಅಂದ್ರೆ ತಾಲೀಮ್ ಕೊಡ್ತೀವಿ, ರನ್ನಿಂಗ್ ಮಾಡಿಸ್ತೀವಿ, ಮತ್ತೆ ಟೈರ್ ಕಟ್ಟಿ ಎಳಿಸ್ತೀವಿ. ಆ ಟೈರ್ ಕಟ್ಟಿ ಎಳ್ಸಿದ ಮೇಲೆ ಒಂದ್ ಸ್ವಲ್ಪ ಆಕ್ಷನಿ ಬರ್ತತೆ. ಹೋರಿ ನಮ್ದು ದಮ್ ಕಳ್ಸಿದಂಗ ಆಗುತ್ತಾ, ಆಕ್ಷನಿ ಬರ್ತತೆ. ನಿಮ್ ಪ್ರಕಾರ ತಾಲೀಮ್ ಅಂದ್ರೆ ಏನೇನ್ ಕೊಡ್ಬೇಕು ಅಂತ? ಏನಿಲ್ಲ, ಹೋರಿ ನಾರ್ಮಲ್ ಒಂದ್ ಬಕ್ಕ ಹೋರಿ ಆಕ್ಷನ್ ಹೊಡಿಬೇಕು ಅಂದ್ರೆ, ಯಾಕೆ ಕೆಲವೊಬ್ರಿಗೆ ತುಂಬಾ ಜನಕ್ಕೆ ಆಸೆ ಏನು ಅಂದ್ರೆ ಸ್ಪೀಡಾಗಿ ಎಷ್ಟೇ ಸ್ಪೀಡಾಗಿ ಹೋದ್ರು ಹೋರಿ ಒಂದಲ್ಲ ಒಂದಿನ ಹೇಳಕ್ಕಾಗಲ್ಲ, ಮಿಸ್ ಆಗಿ ಹತ್ತು ಬಿಡ್ತಾರೆ. ಆಕ್ಷನ್ಗಳಿಗೆ ಹತ್ತುತ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಜನನ್ನ ಸರ್ಸ್ಕೊಂತ ಬಂದಾಗ ಹೋರಿ ಹೈಲೈಟ್ ಆಗ್ತಾ ಬರುತ್ತೆ. ಸೊ ರಾಕ್ ಸ್ಟಾರ್ ಅದನ್ನ ಮಾಡ್ತಾ ಇದೆ. ನಿಮ್ ಪ್ರಕಾರ ಆ ಆಕ್ಷನ್ ಹೊಡಿಬೇಕದು ಹೋರಿ, ಯಾಕೆಂದ್ರೆ ನೀವು ತಂದಾಗ ಒಂದ್ ಮೂಲೆಯಲ್ಲಿ ಯಾವ್ದೋ ಒಂದು ಬೇಲಿಯರ್ಗಲ್ ಬರ್ತಾ ಇತ್ತು ಎತ್ತು, ನಿಮ್ಮ ಹತ್ರ ಬಂದಾಗ ಆಕ್ಷನ್ ಹೊಡಿಯಕ್ ಶುರು ಮಾಡ್ತು. ಏನ್ ಮಾಡ್ತೀರಾ? ಆಕ್ಷನ್ ಹೊಡಿಬೇಕು ಅಂದ್ರೆ ಯಾವ ತರ ತಾಲೀಮ್ ಕೊಡ್ತೀರಾ, ಅಥವಾ ಅದಾಗಿ ಕಲಿತಾ? ತಾಲೀಮ್ ಏನ್ ಜಾಸ್ತಿ ಏನೋ ಕೊಡಕ್ ಹೋಗಲ್ಲ. ಅವಾಗ ರನ್ನಿಂಗ್ ಮಾಡ್ಸೋದಿಲ್ಲ ನಾವು. ಒಂದೇ ಒಂದು ಟೈರ್ ಕಟ್ತೀವಿ, ಅದು ಒಂದೇ ದಿನ ಕಟ್ಟೋದು. ಒಂದ್ ಟೈಮ್ ಒಂದ್ ಅರ್ಧ ಗಂಟೆ ಕಟ್ಟಿ ಮನೆ ಕಟ್ಬಿಡ್ತೀವಿ. ಜಾಸ್ತಿ ಏನ್ ಕಟ್ಟಕ್ ಹೋಗಲ್ಲ. ಈಗ ನಾನ್ ಕೇಳ್ಪಟ್ಟೆ, ರಾಕ್ ಸ್ಟಾರು ಅವ್ರ ಮನೇಲಿ ಇರ್ಬೇಕಾದ್ರೆ ಒಂದು ಅಪಾಯ ಮಾಡಿತ್ತು ಅವ್ರಿಗೆ. ಅವ್ರಿಗೆ ಮಾಡಿತ್ತು. ಅದ್ ಮಾಡಿದ್ಮೇಲೂ ತಗೊಂಬಂದು ಈಗ ನಿಮ್ಮ ಮನೇಲಿ ನೀವಿಬ್ರೇ ಇರಲ್ಲ, ಅಥವಾ ಇನ್ನೊಬ್ರು ಇರಲ್ಲ, ಮನೇಲಿ ಹೆಣ್ಮಕ್ಳು ಇರ್ತಾರೆ, ಯಾವಾಗೂ ನೀವೇ ಇರಲ್ಲ. ಈ ಟೈಮ್ಗಳಲ್ಲಿ ನಾವು ಇಲ್ದವಾಗ ಏನೋ ಒಂದು ಆಯ್ತು, ಅಪಾಯ ಇದೇನೋ ಒಂದು ಮಾಡ್ತು, ಇದನ್ನ ತಗೊಂಬರ್ಬೇಕಾ, ಇದು ಬೇಕಾಗುತ್ತಾ ನಮಗೆ ಅಂತ ಅನಿಸ್ತಾ ಯಾವಾಗಾದ್ರೂ, ಅಥವಾ ಏನಾದ್ರು ಆಗ್ಲಿ ನಾವು ತಗೊಂಬಂದು ಹಬ್ಬ ಮಾಡ್ಬಿಡೋಣ ಅನಿಸ್ತಾ ಅಂತ? ಇಲ್ಲ, ಈ ಊರಿ ತಕ್ಕಮಟ್ಟಿಗೆ ಒಟ್ಟು ಮನೆಯವರಿಗೆ ಇದುವರೆಗೆ ಯಾವ್ದೇ ರೀತಿ ಅಪಾಯ ಮಾಡಿಲ್ಲ. ಹಬ್ಬದಲ್ಲಿ ನಮಗೆ ಮಾಡೈತೆ 2 ಸತಿ ಕೀಲ್ ತಪ್ಪೈತೆ ನಮಗೂ. ಬಟ್ ಆತರ ಏನೋ ತೊಂದರೆ ಆಗಿಲ್ಲ, ದೊಡ್ಡ ಅಪಾಯ ಅಂತ ಏನೋ ಆಗಿಲ್ಲ. ಒಟ್ಟು ಮನೆಗೂ ಏನೋ ಹೆಣ್ಮಕ್ಳಿಗೆ ಏನು ತೊಂದರೆ ಇಲ್ಲ, ಏನೋ ಹಾಯೋದಿಲ್ಲ. ಒಟ್ಟು ಹೆಣ್ಮಕ್ಳು ಯಾರಿಗೆ ಏನು ಮಾಡಿಲ್ಲ. ಹೆಣ್ಮಕ್ಳು ಬಂದು ಹಿಂಗೆ ಫೋಟೋ ತಕ್ಷಣ ಇತ್ತು ಅಂದ್ರೆ ಕಾಲಿನ ಕಿತ್ತು ಹಿಂಗೆ ಮುಂದಕ್ಕೆ ಇಡಲ್ಲ. ಬೇಕಾದ್ರೆ ಅದೇ ನಮ್ಗೆ ಗಂಡ್ಮಕ್ಳು ಯಾರು ಮಾಡ್ತದ್ ಬೇಕಾದ್ರೆ. ಹೆಣ್ಮಕ್ಳಿಗೆ ಲೈನ್ ಹೊಡಿತತೆ ಅಂತ? ಲೈನ್ ಅಂತ ಅಲ್ಲ, ಒಟ್ಟು ಹೆಣ್ಮಕ್ಳು ಅಂತಾರ ಗೌರವ ಇದ್ದಂಗ, ಅದಕ್ಕೊಂಥರ ಗೌರವ ಕೊಡ್ತತೆ. ಓಕೆ, ಡಿಸೆಂಟ್ ಬಾಯ್ ಆಗ್ತಾನೆ ಅಂತ. ಹೆಣ್ಮಕ್ಳು ಇದ್ರೆ ಸ್ವಲ್ಪ ಡಿಸೆಂಟ್ ಬಾಯ್. ಈಗ 20 ಹಬ್ಬ ಕೊಟ್ಟಿದ್ದೀರಾ ಬ್ರದರ್, ಒಂದ್ 3 ವರ್ಷದಲ್ಲಿ 20 ಹಬ್ಬ ಕೊಟ್ಟಿದ್ದೀರಾ. ಎಷ್ಟು ಆಕ್ಷನ್ ಹೋರಿಗಳು ಅಂದ್ರೆ ಅಪಾಯ ಮಾಡ್ತವೆ ಆ ಅಕ್ಷಯಗಳಲ್ಲಿ? ನಿಮ್ ಪ್ರಕಾರ ಎಷ್ಟು ಅಪಾಯ ಮಾಡಿರ್ಬೋದು?
ಸುಮಾರು ಮಾಡೈತೆ ಒಟ್ಟು ಆತರ ಏನ್ ದೊಡ್ಡ ಅಪಾಯ ಅಂತ ಏನು ಮಾಡಿಲ್ಲ ಒಟ್ಟು. ಆದ್ರೂ ಇಲ್ಲೇ ನಮ್ಮ ಸ್ವಂತ ಹೋರಿ ಬಿಡೋರಿಗೆ ಒಟ್ಟು ಮಾಡೈತೆ, ಒಂದ್ ಸ್ವಲ್ಪ ಎಲ್ಲ ಕಿತ್ಕೊಂಡ್ ಹೋಗ್ಬಿಟ್ಟೈತೆ. ಅವ್ರೆಲ್ಲ ಆರಾಮಾಗಿದಾರ ಒಟ್ಟು. ನಮ್ಮ ಅಣ್ಣನೇ ದುಮ್ನಾಳರು ಅಂತ, ದುಮ್ನಾಳು ಭೀಷ್ಮ ಹೋರಿ ಮಾಲೀಕರು, ಅವರೇ ಇಲ್ಲೇ ನಮ್ಮೂರ ಹಬ್ಬದಲ್ಲೇ ಬಿಡಕ್ ಹೋಗಿ ಎಲ್ಲ ಪಕ್ಕೆ ಎಲ್ಲ ಇದು ಹೋಗ್ಬಿಟ್ಟಿತ್ತು. ಏನ್ ಹೇಳಿದ್ರು ಅಂತ ಆಮೇಲೆ ಹೋರಿ ಬಿಡಕ್ ಬಂದಿರ್ತಾರೆ, ಏನೋ ಖುಷಿಯಿಂದ ಬಿಡಕ್ ಬಂದಿರ್ತಾರ, ನಮ್ಮ ಹುಡ್ರು ತಗೊಂಡಿದ್ದಾರೆ ಅಂತ ಅವ್ರು ಹೇಳಿದ್ದೇ ಇಲ್ಲ. ಒಬ್ರು ಮಾತಾಡಿ ಅವ್ರು ಏನು ಹೇಳಿಲ್ಲ ನಮಗೆ ಏನು ಹೇಳಿಲ್ಲ, ಹಿಂಗ ಆದೈತಿ ಅಂತಾನು ಹೇಳಿಲ್ಲ. ಆಮೇಲೆ ನಾವು ರಕ್ತ ನೋಡಿ ಒಬ್ರು ಮಾತಾಡಿ ಆಮೇಲೆ ನಾವು ರಕ್ತ ನೋಡಿ ಏನೋ ಆಗೈತೆ ಅಂತ ಅಷ್ಟು ಬೆಚ್ಚಿ ಇದು ನೋಡಿ ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ನಾವೇ ತೋರ್ಸ್ಕೊಂಡ್ ಬಂದ್ವಿ. ಈಗ ಗುಡ್ಡಳ್ಳಿ ಆ ಕಾಡಕ್ಕೆ ಹಿಡ್ಕೊಂಡು ಬರ್ತೀರಾ ನೀವು? ಓಕೆ, ಅವಾಗ ಎಲ್ಲ ಹೊರಿಗಳು ಹೋಗ್ತಾ ಇರ್ತವೆ. ಒಂದು 50 ಹೊರಿಗಳು ಗುಡ್ಡಳ್ಳಿಯಾಗಿದ್ದಾವೆ ಅಂದರೆ ಎಲ್ಲ ಹೊರಿಗಳು ಹೋಗ್ತಾ ಇರ್ತವೆ. ಎಲ್ಲ ಹೊರಿಗಳು ಮೈಕ್ ಹಾಕಿರ್ತಾರೆ, ಹೆಸರು ಕೂಗ್ತಾ ಇರ್ತಾರೆ. ಭಗವಾನ್ ಅಂತ ಈಗ ಒಂದು ಅವರು ಹೋರಿ ನೋಡ್ಕೊಂಬಂದೆ, ಅವರು ಒಂದು ಹೇಳಿದ್ರು ಅದನ್ನು, ಈ ಭಗವಾನ್ ಅಂತ ಬಂದರೆ ಹಿಂಗಿರುತ್ತಣ್ಣ ಅಂತ. ಅದೇ ಥರ ನಿಮ್ಮ ಹೋರಿನೂ ಕೂಗ್ತಾರೆ, ರಾಕ್ ಸ್ಟಾರ್ ಅಂತ ಕೂಗ್ತಾರೆ, ಗುಡ್ಡಳ್ಳಿ ರಾಕ್ ಸ್ಟಾರ್ ಅಂತ. ಏನು ಚೇಂಜಸ್ ನೋಡ್ತೀರಾ ಹೆಸರು ಕೂಗಿದಾಗ ಅಥವಾ ಅಖಾಡದಲ್ಲಿ ಇದ್ದಾಗ? ಜನಗಳು ಅಖಾಡದಲ್ಲಿ ಇರ್ತಾರೆ, ಅವಾಗ ರಾಕ್ ಸ್ಟಾರ್ ಅಂತ ಕೂಗಿದಾಗ 50 ಹೋರಿಗಳಿಗೆ ಚೇಂಜ್ ಆಗ್ತಿರಲ್ಲ ಜನ, ಅಥವಾ ಯಾವುದ್ಯಾವುದೋ ಡಿಫ್ರೆಂಟ್ ಸ್ಟೈಲಲ್ಲಿ ಚೇಂಜ್ ಆಗ್ತಿರ್ತಾರೆ. ಬಟ್ ರಾಕ್ ಸ್ಟಾರ್ ಬಂದ ಅಂದಾಗ ಇದೇ ರೀತಿ ಚೇಂಜ್ ಆಗ್ತಾರಣ್ಣ ಜನಗಳು ಅಖಾಡದಲ್ಲಿ ನಿಂತಿರೋರು ಅಂದ್ರೆ ಯಾವ ಥರ ಚೇಂಜ್ ಆಗ್ಬೋದು? ಇದ್ರ ಹೆಸರು ಕೇಳಿದ್ರೆ ಮೈಕ್ನಾಗ ಕೂಗ್ತಾನೆ, ಗುಡ್ಡಳ್ಳಿ ಮನೆ ಮಗ ಬಂದ ಅಂತ ಕೂಗಿದ್ರೆ ಅಕ್ಷಯ್ ಇದ್ದ ಜನ ಬೇಲಿ ಹತ್ತಾರ. ನಮ್ಮೂರಲ್ಲಿ ಅಕ್ಷಯ್ ಇದ್ದ ಜನ ಬೇಲಿ ಹತ್ತಾರ. ಯಾಕಪ್ಪ ಈ ಹೋರಿ ಸರಿ ಇಲ್ಲ, ಆಯ್ತತೆ, ಯಾವ ಟೈಮ್ನಾಗ ಏನ್ ಮಾಡ್ತದ ಗೊತ್ತಿಲ್ಲ. ಇದೇ ವರ್ಷನೇ ಮೋಸ್ಟ್ಲಿ ಫಸ್ಟ್ನೇ ದಿನನೇ ಇರ್ಬೇಕು, ನಡೆ ಅಕ್ಷದ ನಿಂತ್ಕೊಂಡು ನಮ್ಮನ್ನೇ ಒಬ್ಬನ ಒಗದೈತೆ, ತಿರುಗಿ ಬಿದ್ದಿದ್ದ. ಹಂಗಾಗಿ ಇದುವರೆಗೂ ನಮ್ಮ ಜನ ಕಮ್ಮಿ, ನಮ್ಮ ಹೋರಿ ಬಂದ ನಮ್ಮ ಊರಾಗ ಅಕ್ಷ ನಿಂತ್ಕೊಂಡ ಜನ ಕಮ್ಮಿ. ಏನಾರು ಇದಾರೆ ಅಂತಾನೆ ಹೇಳೋದು, ಯಾವತ್ತು ನಿಲ್ಬಾರ್ದು. ನಾವು ನಮ್ಮ ಹೋರಿ ಯಾವತ್ತು ಹಿಡಿಬೇಡ್ರಿ ಅಂತ ಯಾರ ಕಾಲಿಗೂ ಬಿದ್ದಿಲ್ಲ, ಏನಿಲ್ಲ. ನಾವು ಹಿಡಿದ್ರು ಖುಷಿನೇ. ಅದು ಅಪೇಕ್ಷೆಗೆ ಕಾಯ್ತಾ ಇದೇವಿ, ನಮ್ಮ ಊರಿ ಹೆಂಗ್ ಕೆಲಸ ಮಾಡ್ತತೆ, ಕೈ ಹಾಕಿದ್ರಿ ಅಂತ ಕಾಯ್ತಾ ಇದೇವಿ. ನೋಡ್ಬೇಕು ಮುಂದಿನ. ಅಲ್ಲ, ಈಗ ಹೇಳಿದ್ರಿ ಅಪೇಕ್ಷೆ ಕಾಯ್ತಿದೀವಿ ಅಂತ. ನಾನು ಕೆಲವೊಂದು ಕೇಳಿರ್ತೀನಿ ಕಮೆಂಟ್ಸ್ಗಳನ್ನ, ಯಾಕೆಂದ್ರೆ ಪೇಜ್ ಹೋಲ್ಡ್ ಮಾಡ್ಬೇಕಾದ್ರೆ ಹೋರಿ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಎರಡೂ ಬರುತ್ತೆ. ಅವಾಗ ಕೇಳಿದಾಗ ನೆಗೆಟಿವ್ ಅಂತ ನಾನು ಹೇಳಲ್ಲ, ರಾಕ್ ಸ್ಟಾರ್ನ ತುಂಬಾ ಕಡೆಗೆ ಹಾಕ್ತಾನೆ ಇಲ್ಲ, ಹಬ್ಬ ಚೆನ್ನಾಗಿ ಮಾಡ್ತಿದೆ ಎತ್ತು ಹಾಕ್ತಾನೆ ಇಲ್ಲ, ಏನಕ್ಕೆ ತಗೊಂಡಿದ್ದಾರೆ, ಅಥವಾ ಅಂತ ಹೋರಿನ ಇವರೇ ಸುಮ್ಮನೆ ಅಕ್ಕೆ ಮನೆ ಕಟ್ಟಿದಾರಾ, ದನಿ ಮನೇಲಿ ಕಟ್ಟಿದಾರಾ ಅಂತ ಬರ್ತಿದೆ ಪ್ರಶ್ನೆ. ಅದ ಗೊತ್ತಾಯ್ತು. ಈ ಒಂದು ಹೋರಿ ಕಟ್ಟೋದು ಒಂದೇ, ಇದ್ರ ತಕ್ಕಂಗೆ 10 ಹೋರಿ ಕಟ್ಟೋದು ಒಂದೇ. ನಾವು ಒಂದು ಹಬ್ಬ ಮಾಡಿದ್ರು 10 ಹಬ್ಬ ಮಾಡಿದಂಗೆ ಸಮಯ ಇರುತ್ತೆ. ಒಟ್ಟು ನಾವು ಒಂದು ಹಬ್ಬಕ್ಕೆ ಹಾಕಿದ್ರು ನಮಗೆ ಖುಷಿನೇ, 10 ಹಬ್ಬಕ್ಕೆ ಹಾಕಿದ್ರು ಖುಷಿನೇ. ನಾವು ಎಲ್ಲೋದ್ರೂ ಖುಷಿಯಿಂದನೇ ಹಬ್ಬ ಮಾಡ್ಕೊಂಡ್ ಬರ್ತೀವಿ. ಈಗ ಹೇಳಿದ್ರಿ 1 = 10 ಮಾಡಿದ್ರಿ. ಈಗ ನೀವು ಜನ ಇದನ್ನು ಒಪ್ತಾರ ಅಂತ ಈಗ ಜನ ಕೇಳ್ತಾರೆ, ಸುಮ್ ಕೂತ್ಕೊಳ್ಳಪ್ಪ ಅಂತ ಕಮೆಂಟಲ್ಲಿ ಹಾಕ್ತಾರೆ, ಅವ್ರಿಗೆ ಏನು ಹೇಳ್ತೀರಾ ಅಂತ? ಅವ್ರಿಗೆ ಇಂಥ ಒಂದು ಹೋರಿ ಕಟ್ಟಿ ಹಬ್ಬ ಮಾಡೋದು ಕಷ್ಟ ಇರ್ತತೆ. ಅವ್ರು ಹೇಳ್ತಾರೆ, ಜನ 1000 ಜನ 1000 ಮಾತಾಡ್ಬೋದು. ಇಂಥ ಹೋರಿ ಕಟ್ಟಿ ಹಬ್ಬ ಮಾಡೋದು ಎಷ್ಟು ಕಷ್ಟ ಆಯ್ತೈತೆ ನಮಗೆ ಗೊತ್ತಿರುತ್ತೆ. ಆ ಕಷ್ಟ ನಾವು ಹೇಳ್ಕೊಳಕ್ ಹೋಗಲ್ಲ. ನನಗೀಗ ಹೇಳ್ಬೇಕು ಬ್ರದರ್, ನೀವು ಹೇಳಿ ನೋಡೋಣ, ಏನು ಕಷ್ಟ ಹೇಳಿ ನನಗೆ, ಯಾಕೆಂದ್ರೆ ವಿಡಿಯೋ ಮುಖಾಂತರ ಗೊತ್ತಾಗ್ಲಿ ನನಗೆ. ಈಗ ನಮ್ಮೂರಾಗ ಏನೋ ಒಂದು ಸ್ವಲ್ಪ ಬಿಡಕ್ಕಾರ ಒಂಚೂರು ಕಷ್ಟ ಅನ್ಸುತ್ತೆ, ಹೊರಗೆ ಹಿಡಿಯೋ ಸುಲಭ. ಅದೇ ಬೇರೆ ಊರಾಗೆ ಹೋದ್ರೆ ನಮ್ಗೆ ಬಿಡಕ್ ಸುಲಭ ಇರುತ್ತೆ, ನಮ್ಗೆ ಹೊರ ಹಿಡ್ಕೊಂಡ್ರೆ ಭಾರಿ ಕಷ್ಟ, ಭಾರಿ ಆಯ್ತು ಕಷ್ಟ. ನನಗೆ ಅಷ್ಟೇ ಕೇಳ್ತಿರೋದು ಕಷ್ಟ. ಈಗ ಇದೊಂದು ಅಖಾಡ, ಈ ಲೈನ್ ಇದೆಯಲ್ಲ, ಇದು ಅಖಾಡ, ನೀವು ಇಲ್ಲಿ ಬಿಡ್ತಾ ಇದ್ದೀರಾ. ಈಗ ಮನೆಯಿಂದ ಗುಡ್ಡಳ್ಳಿಯಿಂದ, ಇದು ಗುಡ್ಡಳ್ಳಿ, ಇದು ಅಖಾಡ ಹಿಡ್ಕೊಂಬರ್ತಾ ಇದ್ದೀರಾ. ಬಟ್ ಬೇರೆ ಊರ ಅಖಾಡ ಹಿಡ್ಕೊಂಬರ್ತಿದ್ದೀರಾ, ಇದು ಫುಲ್ ಅಖಾಡ. ಇದು ಅಖಾಡದಿಂದ ಹೊರಗೆ ಒಂದಿಷ್ಟು ಜನ ನಿಮ್ಮ ಹೋರಿ ಹಿಡಿಯಕ್ಕೆ ಅಂತ ನಿಂತಿದ್ದಾರೆ. ಜಸ್ಟ್ ಇದಿಷ್ಟು ಸಿನಾರಿಯೋನ ನನಗೆ ಎಕ್ಸ್ಪ್ಲೇನ್ ಮಾಡಿ ನೋಡೋಣ, ನಿಮ್ಮ ಹೋರಿ ಹೋದಾಗ ಹೆಂಗಿರುತ್ತೆ ಅಂತ. ಈಗ ಫಸ್ಟು ನಾವು ಗೇಟ್ ಹತ್ರ ನಿಂತ್ಕೊಂಡಾಗ ಸ್ವಲ್ಪ ದೂರ ಇದ್ದಂಗೆ ಹೋರಿ ರಾಂಗ್ ಆಕತ್ತೆ. ಹೆಚ್ಚು ಕಮ್ಮಿ ಇದನ್ನ ಒಂದು 10 ಜನ ಹಿಡ್ಕೊಬೇಕಣ್ಣ. ನನಗೆ ಏನು ಗೊತ್ತಾ, ರಾಂಗ್ ಆಗುತ್ತೆ, ಕಷ್ಟ ಆಗುತ್ತೆ, ಬೇಡ, ಏನು ಮಾಡುತ್ತೆ ಎಕ್ಸಾಕ್ಟ್ ಹೇಳಿ ನೋಡೋಣ, ನಿಮ್ಮಿಂದ ಬರ್ಲಿ ಅಂತ. ಮೈಕ್ ಬಿಡ್ಬೇಕಾರೆ ಹೆಚ್ಚು ಕಮ್ಮಿ ಆದ್ರೆ ಅವ್ರನ್ನೇ ತಿರುಗಿ ಹೋಗಿರುತ್ತೆ. ಅವ್ರು ಏನಾರ ಹಿಂಗೆ ಒಪ್ಪಿದಪ್ಪಿ ಒಬ್ರು ಲೇಟ್ ಆಗ್ಬಿಟ್ರೆ ಆಗ್ಲಿ, ಇಲ್ಲ ಯಾರೋ ಒಬ್ರು ಹಿಂದಿಂದ ಹೊಡೆಯೋದಾಗ್ಲಿ ಮಾಡಿದ್ರೆ ಹೆಚ್ಚು ಕಮ್ಮಿ ಅವ್ರಿಗೆ ತಿರುಗಿ ಆಧಾರ ಆಗ್ಲಿ ವಾಪಸ್ ಬರ್ತೈತಿ. ಮತ್ತೆ ಅಕ್ಷಯ ಬಂದು ಅಲ್ಲಿ ಯಾವ ಟೈಮ್ನಾಗ ಹೆಂಗ್ ಹಬ್ಬ ಮಾಡ್ತೈತಿನೋ ಗೊತ್ತಿಲ್ಲ, ಅಲ್ಲಿ ಯಾವ ಟೈಮ್ನಾಗ ಹೆಂಗ್ ಹಬ್ಬ ಮಾಡ್ತೈತಿನೋ ನಮಗೂ ಗೊತ್ತಿಲ್ಲ. ಹೊರಗೆ ಹೋತು ಅಂದ್ರೆ ಅಲ್ಲಿ ಹಿಡಿಯೋದ್ ಮಾತ್ರ ಭಾರಿ ಕಷ್ಟ ಐತಣ. ಈಗ ಏನೋ ಅವಾಗ ಜೊತೆಗೆ ಒಂದ್ ಎತ್ತಿತ್ತು, ಹೆಂಗ ಒಂದ್ ಜೊತೆ ಮೇಲೆ ಹಿಡ್ಕೊಂತಿದ್ವಿ. ಈ ವರ್ಷ ಅಂತೂ ಎತ್ತಿಲ್ಲ, ಇದಕ್ಕೆ ಸಿಂಗಲಾಗೆ ಹಿಡ್ಕೋಬೇಕು. ಯಾವ್ದ ಬೇರೆ ಯಾವ್ದಾರ ಒಂದ್ ಎತ್ತು ಹಿಡ್ಕೊಂಡ್ರೆ ಎತ್ತಿಗೂ ಆಯ್ತತಿ, ಎತ್ತನ್ನು ಬಿಡಲ್ಲ. ಆ ಉದ್ದೇಶ ಅನುಭವನೂ ನಮಗೆ ಆಗತ್ತಲ್ಲ. ಅಲ್ಲ, ಈಗ
ಬಲೆ ನೋಡಿದ ತಕ್ಷಣ ವಾಪಸ್ ತಿರ್ಗಾಕತ್ಬಿಟ್ಟೈತೆ ಓ ಇವ್ರು ನನ್ನ ಹಿಡ್ಕಣಕ್ ಬಂದ್ಬಿಟ್ರು ಅನ್ನೋದು ಅವ್ರಿಗೂ ಅದಕ್ಕೊಂದು ಗೊತ್ತಾಗ್ಬಿಟ್ಟೈತೆ ಇವ್ರ ಕೈಯಲ್ಲಿ ಸಿಕ್ಬಿಟ್ರೆ ನಾನು ಅಂತ. ಒಂದು ಟ್ರಿಪ್ ಬಲೆ ಹಾಕಿದ್ರಣ ಮುಗಿಯುತ್ತ ನೆಕ್ಸ್ಟ್ನೇ ಟ್ರಿಪ್ಪಿಗೆ ಅಲ್ಲಿ ಬರಲ್ಲ, ಮತ್ತೆ ಹೆಚ್ಚು ಕಮ್ಮಿ ವಾಪಸ್ ಬರ್ತೈತಿ. ಇಲ್ಲ ಬಲೆ ಎಡ್ಜ್ ಯಾರು ಅರ್ಗಿರ್ತಾರ ಅವ್ರ ಮೈ ಮೇಲೆ ಅಂತ ಓದೇ ಹೋಗತ್ತೆ. ಫೈನಲ್ ಆಗಿ ಹೆಂಗ್ ಹಿಡ್ಕೋತೀರಾ ಅಂತ? ಈಗ ಸೆಕೆಂಡ್ ರೌಂಡಿಗೆ ಪಾಳೆ ಹಚ್ಬೇಕು ನೀವು, ಹೆಂಗ್ ಹಿಡ್ಕೋತೀರಾ? ಸ್ವಲ್ಪ ದೂರ ಹೋಗುತ್ತೆ, ಸ್ವಲ್ಪ ದೂರ ಎಲ್ಲ ಜನ ಎಲ್ಲ ಹೊರಗಾಕ ಮಟ್ಟ ಸುಮ್ಮ ಓಡ್ತಾ ಇರುತ್ತೆ. ಆಮೇಲೆ ಅದೇ ಬಲೆ ತಗೊಂಡ್ ಹೋಗಿ ಸುತ್ತರ್ಸಿ ಏನೋ ಮಾಡಿ ಕಷ್ಟಪಟ್ಟೆ ಹಿಡಿತಾವೆ, ಒಟ್ಟು ಬಿಡೋದಿಲ್ಲ. ಒಂದ್ ಹಬ್ಬ ಅಂತ ಅಂದ್ರೆ ಎಷ್ಟು ರೌಂಡ್ ಬಿಟ್ಟಿದ್ದೀರಾ ಮ್ಯಾಕ್ಸಿಮಮ್? ಇಲ್ಲೇ ಹಾನಗಲ್ ಹೊಸಕೊಪ್ಪ ಹಬ್ಬದಲ್ಲಿ ಒಂದು 5 ಟ್ರಿಪ್ ಬಿಟ್ಟಿದ್ವಿ. ಸಿಕ್ಕಿದೆ 5 ಟ್ರಿಪ್ಗೆ. ಟ್ರಿಪ್ ಅವಾಗ ಜೊತೆ ತೆಕ್ಕೆ ಐತೆ ಇತ್ತು, ಅದಕ್ಕೆ ಹಾಯ್ತಿದ್ದಿಲ್ಲ, ಅದ್ರ ಜೊತೆ ಹೋಗಿ ನಿತ್ಕೊಳೋದು. ಅದ್ರ ಕೊಕ್ಕೆ ಎಲ್ಲ ತಗೊಂಡು ಕೈ ಡೈರೆಕ್ಟ್ ಅಂತ ಹಿಡಿಯಕ್ಕಾಗಲ್ಲ, ಕೊಕ್ಕೆ ಅದನ್ನ ತಗೊಂಡು ಹಂಗ ಸರ್ಬೆ ಹಚ್ಕೊಂಡು ಹಿಡ್ಕೊಂತಿದ್ವಿ. ಒಂದು ಹಬ್ಬದಲ್ಲಿ ನಾನು ನೋಡಿದೆ, ಒಬ್ರು ಕೈ ಹಾಕಿರ್ತಾರೆ, ಅವ್ರನ್ನ ಒಗಿಯುತ್ತೆ. ನಾನು ಕ್ಲೀನಾಗಿ ನೋಡಿದ್ದೀನಿ, ಪಟ್ಟೆ ಹತ್ರ ಅನ್ಕೋತೀನಿ. ಒಬ್ಬನ್ ಒಗದ್ಬಿಟ್ಟು ಆಮೇಲೆ ಮತ್ತೆ ವಾಪಸ್ ಬರುತ್ತೆ. ಹೇಳಿದ ಹಬ್ಬದ ಬಲೆ ಏನ್ ಹಾಕಿ ಬಲೆ ಇಲ್ಲ, ಬಟ್ ಒಬ್ಬನ್ ಒಗಿಯುತ್ತೆ, ಅದಂತೂ ಫಿಕ್ಸ್. ನಾನು ನೋಡಿದ್ದೀನಿ, ಪಟ್ಟೆ ಹತ್ರ ಏನೋ ಬಂದು ಒಗಿಯುತ್ತೆ. ಅದನ್ನೊಂದು ಸ್ವಲ್ಪ ನನಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಹೋರಿ ಹಬ್ಬದಲ್ಲಿ? ಆಮೇಲೆ ಅದಕ್ಕೆ ಕಮೆಂಟ್ಸ್ ಕೆಲವೊಂದು ಬಂದಿದ್ದು ನಾನು, ಯಾಕೆಂದ್ರೆ ಈ ಹೋರಿ ಬಗ್ಗೆ ಇವತ್ತು ಬಂದಿದ್ದೀನಿ ಅಂದ್ರೆ ಏನ್ ಕಮೆಂಟ್ಸ್ ಬಂದಿರ್ಬೋದು ಅಂತಾನು ಯೋಚನೆ ಮಾಡಿ ಅದನ್ನ ನಿಮ್ಮಿಂದ ಒಂದು ಉತ್ತರ ಹೋಗ್ಬೇಕು ಅಂತ ಬಂದಿರ್ತೀನಿ ನಾನು. ಇಲ್ಲ, ಹಾನಗಲ್ ಹೊಸಕೊಪ್ಪ ಹಬ್ಬದಾಗೆ ಅಲ್ಲಿ ನನಗೆ ಕಮೆಂಟ್ ಬಂದಿದ್ದು ಅಥವಾ ನಾನು ಕಿವಿಗೆ ಬಿದ್ದಿದ್ದು ಅವತ್ತು ಹೋರಿ ಹಿಡಿಸ್ಬೇಕು ಅಂತ ಮಾಡಿದ್ದು ಅಂತ ಏನ್ ಹೇಳ್ತೀರಾ ಹೇಳಿ? ಹಿರಿಯರಿಗೆ ಹಿಡಿಲೇನ ಆ ಹೋರಿ ಹಬ್ಬದ ಎಕ್ಸ್ಪ್ಲೇನ್ ಮಾಡಿ ನನಗೆ. ಈಗ ನಾವು ಹಬ್ಬಕ್ಕೆ ಗೊತ್ತಾಯ್ತು ನಮಗೆ, ಇಲ್ಲೇ ಹೋರಿ ಹಿಡಿಯೋಕೆ ಬಂದಿದ್ದಾರೆ ಅಂತ ನಮಗೆ ಗೊತ್ತಾಯ್ತು. ನಾವು ಅದೇ ಕಿಚ್ಚಿಗೆ ಏನು ಮಾಡ್ಬಿಟ್ರಿ, ಹಿಡೀಲಿ, ಅವರು ನಮ್ಮ ಹೋರಿ ತಾಕತ್ತು ಅವ್ರ ತಾಕತ್ತು ನೋಡೇ ಬಿಡೋಣ ಅಂದು ಅವರು ಹೆಂಗೆ ಹಿಡಿತಾರೋ ನಾವು ನೋಡೋಣ ಅಂದು ಬಿಟ್ವಿ. ಆದ್ರೆ ಅವ್ರ ಕೈ ಆಗಲಿಲ್ಲ, ನಮ್ಮ ಊರಿನ ಗೆಲ್ತು, ನಮಗೆ ಒಟ್ಟು ಖುಷಿ ಆಯಿತು. ಇನ್ನೊಂದು ಸ್ವಲ್ಪ ಆಕ್ಷನ್ ಬಂದಿದ್ರೆ ನೀನು ನಮಗೆ ಖುಷಿ ಆಗುತ್ತೆ ಹಬ್ಬದಲ್ಲಿ. ಆಮೇಲೆ ಒಬ್ಬೊಬ್ರು ಕಮೆಂಟ್ ಹಾಕಿದ್ರು, ಕಟ್ಟಿದ್ರೆ ಇಂಥ ಹೋರಿ ಕಟ್ಟಬೇಕು ಅಂತ ಕಮೆಂಟ್ ಹಾಕಿದ್ದಾರೆ. ನಮಗೆ ಆ ಕಮೆಂಟ್ಗಳು ಕೇಳಿ ನೀನು ಖುಷಿ ಆಗತ್ತೆ, ಬಿಡು ನಮ್ಮ ಊರಿಗೆ ಇಷ್ಟೆಲ್ಲ ಸಾಥ್ ಕೊಡ್ತಿದಾರಲ್ಲ ಅಂತ ನಮಗೂ ಖುಷಿ ಆಗತ್ತೆ. ಎಲ್ಲೆಲ್ಲಿ ಇರ್ಬೋದು ನಿಮ್ಮ ರಾಕ್ ಸ್ಟಾರ್ದು ಸೌಂಡ್ ನಿಮ್ಮ ಪ್ರಕಾರ? ಭಾಳ ಕಡೆನೂ ಐತೆ. ಅಂದರೆ ಹೆಂಗೆ ಗೊತ್ತಾ, ಈಗ ಗುಡ್ಡಳ್ಳಿ ನೀವು ಹೇಳಿದ್ರಿ ಬೇಲಿ ಹತ್ತುತ್ತಾರೆ ಅಂತ. ಈಗ ಅದೇ ಈ ಶಿಕಾರಿಪುರದ ಆ ಕಾಡಕ್ಕೆ ಹೋಗ್ತೀರಿ, ಈಗ ಅಕಸ್ಮಾತ್ ಏನಾದ್ರು ತೊಗೊಂಡ್ರೆ ನೀವು ಹಾಕಬೇಕು ಅಂದ್ಕೊಂಡಿದ್ರೆ ಶಿಕಾರಿಪುರದ ಹಬ್ಬಕ್ಕೆ ಹೋಗ್ತೀರಾ, ಗುಡ್ಡಳ್ಳಿ ರಾಕ್ ಸ್ಟಾರ್ ಅಂತ ಯಾರೊಬ್ರು ಕೂಗ್ತಾರೆ, ಎಷ್ಟು ಜನ ಹತ್ಬೋದು ಬೇಲಿ? ಅದಕ್ಕೆ ಇದು ಗೊತ್ತಿದ್ದವ್ರು ಎಲ್ಲಾರು ಹತ್ತಾರ. ಈ ನಮ್ಮ ಹೋರಿ ಈಗ ಹಾಯ್ತೈತಿ ಅಂತ ಗೊತ್ತಿದ್ದವರು ಎಲ್ಲ ಆಲ್ಮೋಸ್ಟ್ ಆಲ್ ಹತ್ತಾರೆ. ನೋಡ್ತಾರೆ, ಫಸ್ಟ್ ಹೋರಿ ಬರೋದು ನೋಡ್ತಾರೆ, ಯಾವ ರೀತಿ ಬರ್ತೈತೆ, ಆಕ್ಷನ್ ಬರ್ತೈತಾ, ಸ್ಪೀಡ್ ಬರ್ತೈತೆ ಅಂತ ನೋಡ್ತಾರೆ. ಅದೆಲ್ಲಿ ಅಕಸ್ಮಾತ್ ನಿತ್ಕಂತ ಅಂದ್ಬಿಟ್ರೆ ಅಲ್ಲಿ ಯಾರು ಉಳಿಯಲ್ಲ, ಸ್ವಲ್ಪ ಹಂಗ ಚಿದ್ರ ಹಾಕಾರ ಜನ. ಈಗ ಫಸ್ಟ್ ರೌಂಡ್ ಬಂತು ಶಿಕಾರಿಪುರದ ಅಖಾಡದಲ್ಲಿ. ನೆಕ್ಸ್ಟ್ ರೌಂಡಿಗೆ ಹೆಂಗೆ ಪ್ರಿಪೇರ್ ಆಗ್ಬೋದು ಜನಗಳು, ಅಥವಾ ನಿಮ್ಮ ಹೋರಿ ಹೆಂಗೆ ಪ್ರಿಪೇರ್ ಆಗ್ಬೋದು? ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಚೇಂಜ್ ಮಾಡುತ್ತಾ, ಅಥವಾ ಹೆಂಗೆ ಒಂದೇ ಥರ ಫಸ್ಟ್ ರೌಂಡ್ ಹೆಂಗೆ ಹೋದ್ ಸೆಕೆಂಡ್ ರೌಂಡ್ ಹಂಗೆ ಹೋಗೋದು? ಅಂದರೆ ನಾನು ಸ್ಪೀಡಲ್ಲೂ ನೋಡಿದ್ದೀನಿ ಎತ್ತನ್ನ, ಈವನ್ ಆ್ಯಕ್ಷನ್ನಲ್ಲಿ ನಿಂತು ಹಬ್ಬ ಮಾಡಿರೋದು ನೋಡಿದ್ದೀನಿ. ಆ ಉದ್ದೇಶಕ್ಕೆ ಕೇಳ್ತಿರೋದು, ಈ ಆ್ಯಕ್ಷನ್ ಮತ್ತು ಸ್ಪೀಡ್ನ ಹೆಂಗೆ ತಗೊಳುತ್ತೆ ಅಂತ. ಅಖಾಡದ ಮೇಲೆ ತಗೊಳುತ್ತಾ? ಅಖಾಡದಲ್ಲಿ ಜನ ಇದ್ದ ಮೇಲೆ ತಗೊಂತೈತೆ. ಕಮ್ಮಿ ಜನ ಇದ್ರೆ ಆಕ್ಷನ್ ನೋಡ್ಕೊಂತ ಹೋಗ್ಬಿಡ್ತೈತೆ. ಅದೇ ಜನ ಜಾಸ್ತಿ 2ನೇ ಟ್ರಿಪ್ ಏನಂದ್ರೆ ಜನ ಜಾಸ್ತಿ ಆಗೇ ಹಾಕಾರೆ, ಅವಾಗ ಫುಲ್ ಆಕ್ಷನ್ ಬರ್ಕಂತ ಸ್ಪೀಡ್ ಕಮ್ಮಿ ಆಕತ್ತೆ. ಒಂದು ಸ್ವಲ್ಪ ಅವಾಗ ಸ್ಪೀಡ್ ಕಮ್ಮಿ ಆಕತ್ತೆ, ಫುಲ್ ಆಕ್ಷನ್ ನೋಡ್ಕೊಂತ ಹೋಗೋದು. ಈ ಆಕ್ಷನ್ ಹೊಡಿಯುತ್ತಲ್ಲ, ನಿಂತ ಹಬ್ಬ ಮಾಡುತ್ತಲ್ವಾ, ತುಂಬ ಜನ ಹೋರಿ ಹಿಡಿಯೋರ್ನು ಕೆಲವೊಬ್ರು ನಾನು ಸಂದರ್ಶನ ಮಾಡಿದ್ದೀನಿ. ಅವ್ರು ಕೆಲವೊಬ್ರು ಹೇಳ್ತಾರೆ, ಅಣ್ಣ ಆಕ್ಷನ್ ನಿಂತ ಹಬ್ಬ ಮಾಡ್ತಾವಲ್ಲ ಆ ಹೋರಿಗಳನ್ನ ಹಿಡಿಯೋದು ಭಾಳ ಸುಲಭ ಅಂತ ಹೇಳ್ತಾರೆ. ಈ ಮಾತಿಗೆ ನಿಮ್ಮ ಉತ್ತರ ಏನು ಬರುತ್ತೆ? ಅದು ಅವ್ರವ್ರ ಅಭಿಪ್ರಾಯ. ಒಟ್ಟು ನಮ್ಮ ಹೋರಿ ಮೇಲೆ ನಮಗೆ ನಂಬಿಕೆ ಐತೆ. ಆ ನಂಬಿಕೆ ಇದುವರೆಗೂ ಇಲ್ಲಿ ಉಳಿಸ್ಕೊಂಬಂದೈತೆ, ಮುಂದಕ್ಕೂ ಉಳಿಸ್ಕೊಂಡು ಹೋಗತ್ತೆ ಅಂತ ನಮಗೆ ನಂಬಿಕೆ ಐತೆ. ಒಟ್ಟು ನಮಗೆ ಏನು ಒಂದು ಧೈರ್ಯ ಅಂದ್ರೆ ಇದನ್ನ ಒಟ್ಟು ಎಲ್ಲೂ ಕೊಬ್ಬರಿ ಕೊಡಲ್ಲ ಅನ್ನೋ ಒಂದೇ ಧೈರ್ಯ ನಮಗಿರೋದು. ಎಷ್ಟು ಕಟ್ತೀರಾ ಬ್ರದರ್ ಕೊಬ್ಬರಿನ? ಒಂದು 5 kg ಕೊಡ್ತೀವಿ, 4-5 kg ಕಟ್ತೀರಾ. ಈಗ ಇದನ್ನ ಎತ್ತನ್ನ ದೊಡ್ಡ ರಾಸು ಅಂತ ತಗೊಂತಾರ, ಚಿಕ್ಕ ರಾಸು ಅಂತ ತಗೊಂತಾರ? ಇದನ್ನ ಈಗ ಆ ತರ ಇಲ್ಲ ಅನ್ಸುತ್ತಲ್ಲ? ಇಲ್ಲ, ಮಿಕ್ಸ್ ಈಗ 20 ಹಬ್ಬ ಮಾಡಿದೀರಾ, ಎಷ್ಟು ಬಂಪರ್ ಹೊಡ್ಕೊಂಡ್ ಬಂದಿದ್ದೀರಾ? ಬಂಪರ್ ಏನಾದ್ರು ಹೊಡೆದಿದ್ದೀರಾ? ನಿಯತಿಂದ ಕೊಡಿದ್ರೆ ಎಲ್ಲ ಹಬ್ಬದಾಗ ಬಂಪರ್ ಕೊಡ್ಬೇಕಿತ್ತು, ನಿಯತಿಂದ ಎಲ್ಲೂ ಕೊಟ್ಟಿಲ್ಲ. ಏನ್ ಪ್ರೈಸ್, ಅಟ್ಲೀಸ್ಟ್ ಪ್ರೈಸ್ ಏನ್ ಹೊಡೆದಿದ್ದೀರಾ? ಎಲ್ಲೂ ನಿರೀಕ್ಷೆ ಪಟ್ಟಂಗೆ ಬಹುಮಾನ ಏನು ಕೊಟ್ಟಿಲ್ಲ ನಮಗೆ. ಒಟ್ಟು ಯಾವುದೇ ಹೋರಿ ಆಗ್ಲಿ
ಹಬ್ಬ ತಕ್ಕಂಗೆ ಬಹುಮಾನ ಕೊಡ್ಲಿ ಅಂತ ಹೇಳ್ತಾ ಇದೀನಿ. ಅಲ್ಲ ಈಗ ನೀವು ಹೇಳಿದ್ರಿ, ಈಗ ಒಂದು ಐದು ನಿಮಿಷದ ಮುಂಚೆ ನೀವು ಹೇಳಿದ್ರಿ ನಾವು ಬಹುಮಾನ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ. ನಮ್ಮೂರಿಗಂತ ಅಲ್ಲ, ಬೇರೆ ಅದೇ ಬಡವರು ಆಗ್ಲಿ ಶ್ರೀಮಂತವ್ರಿಗೆ ಆಗ್ಲಿ ಹಬ್ಬಕ್ಕೆ ತಕ್ಕಂಗ ಬಹುಮಾನ ಕೊಟ್ರೆ ಖುಷಿ ಆಗುತ್ತೆ. ನೀವು ಪ್ರೈಸ್ ಆದ್ರೂ ಹೊಡೆದಿದ್ದೀರಾ? ಎಷ್ಟಾದ್ರೂ ಹೊಡೆದಿದ್ದೀರಾ ಪ್ರೈಸು? ಕೊಟ್ಟಿದ್ದಾರೆ. ಇಲ್ಲೇ ಹೊಸಕೊಪ್ಪ ಹಬ್ಬದಲ್ಲಿ ಉಂಗುರ ಕೊಟ್ಟಿದ್ರು, ಮತ್ತೆ ಬೇರೆ ಬೇರೆ ಕಡೆ ಕೊಟ್ಟಿದ್ದಾರೆ, ಫ್ರಿಜ್ ಕೊಟ್ಟಿದ್ದಾರೆ, ಗಾಡ್ರೇಜ್ ಈ ತರ ಸಣ್ಣ ಪುಟ್ಟ ಕೊಟ್ಟಿದ್ದಾರೆ. ಟಿವಿ ಕೊಟ್ಟಿದ್ದಾರೆ, ಕಪ್ನಲ್ಲಿ ಕಾಗ್ನೆಲೆ ಹಬ್ಬದಕ್ಕೂ ಟಿವಿ ಕೊಟ್ಟಿದ್ದಾರೆ ಒಂದು. ಈ ಎಕ್ಸ್ಪೆಕ್ಟೇಷನ್ ಏನಿದೆ ಇನ್ನು ರಾಕ್ ಸ್ಟಾರ್ ಬಗ್ಗೆ? ಇನ್ನು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಅಂತ ಅಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ನಮ್ಮ ರಾಕ್ ಸ್ಟಾರ್ ಹೋರಿ ಹೆಸರು ಇನ್ನು ಆ ಹೋರಿ ಹಬ್ಬ ಎಲ್ಲಿ ಮಠ ಇರುತ್ತೋ ಅಲ್ಲಿ ಮಠ ಹೋಗೋ ಕೇಳಿಸ್ಲಿ ಅಂತ. ಇವತ್ತು ನೋಡಿ, ನಿಮ್ಮ ಪುಣ್ಯನೋ ನಮ್ಮ ಪುಣ್ಯನೋ ಗೊತ್ತಿಲ್ಲ, ಇವತ್ತು ರಾಕ್ ಸ್ಟಾರ್ ಬರ್ತಡೇ, ಹಾವೇರಿ ರಾಕ್ ಸ್ಟಾರ್ ಬರ್ತಡೇ. ನಾವು ರಾಕ್ ಸ್ಟಾರ್ದು ಸಂದರ್ಶನ ಮಾಡ್ತಿದ್ವಿ. ಅದೇ ಈಗ ಒಂದು ಹೇಳಿದ್ರಿ ನಮ್ಮ ಹೋರಿ ಎಲ್ಲಿ ಹೋದ್ರು ಹೆಸರಿರಬೇಕು ಅಂತ. ಇವತ್ತು ನನ್ನ ಸ್ಟೇಟಸ್ಗಳಲ್ಲಿ ಎಷ್ಟೋ ಜನ ಹಾವೇರಿ ರಾಕ್ ಸ್ಟಾರ್ದು ಹಾಕಿದ್ದಾರೆ, ದೇವರು ಅಂತ ಹಾಕಿದ್ದಾರೆ. ಆ ಉದ್ದೇಶಕ್ಕೆ ಹೇಳ್ತಿದ್ದೀನಿ, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ? ಇಷ್ಟು ಹೆಸರು ನಮಗೆ ಸಾಲದು, ಇನ್ನೂ ಹೆಸರು ಮಾಡ್ಬೇಕು ಅಂತ ನಮ್ಮ ಅಭಿಪ್ರಾಯ. ಅಂದ್ರೆ ಈಗ ಹೆಸರು ಮಾಡಬೇಕು ಅಂತ ಅಂದ್ರಿ ಅಲ್ವಾ, ಏನ್ ಮಾಡ್ತೀರಾ ಮಾಡ್ಲಿಕ್ಕೆ? ಹೆಸರೋಣ ಈಗ ಹೋರಿ ಇಲ್ಲಿ ಐತೆ ಅಂತ ಅಂದ್ರೆ ಈಗ ಇದು ಹಾವೇರಿ ರಾಕ್ ಸ್ಟಾರೇ ತಗೊಂಡ್ರು ಅದಿಲ್ಲ ಹೋರಿ ಈಗ ಅದ್ರ ಹೆಸರು ಐತೆ, ಆ ಹೆಸರು ನಮಗೂ ಬರ್ಬೇಕು ಅಂತ ಈ ತರ ಅದಂತದ್ ಮಾಡೋಗಿದೆ ಬ್ರದರ್. ನಾವು ಅದೇ ತರ ಮಾಡ್ಬೇಕು ಅಂತ. ಏನ್ ಮಾಡ್ತೀರಾ? ಹಬ್ಬದಲ್ಲಿ ಹೆಂಗ್ ಮಾಡ್ತೀರಾ? ಸ್ವಲ್ಪ ಆದ್ರೂ ಜಲಕ್ ಕೊಡಿ. ಈಗ ಡೆವಿಲ್ದು 11ನೇ ತಾರೀಕು ರಿಲೀಸ್ ಆಗ್ತಿದೆ ಮೂವಿ, ಟ್ರೈಲರ್ ಬಿಟ್ಟಿದ್ದಾನೆ ಅಲ್ವಾ? ಅದೇ ತರ ಒಂದು ಟ್ರೈಲರ್ ಬಿಡಿ, ಹೇಳಿ ಬ್ರದರ್. ಇವಾಗ ನಮ್ಮ ಅದೇ ಮೈಕಲ್ಲಿ ನಮ್ಮ ಹೆಸರು ಹೋರಿ ಹೆಸರು ಕೂಗಿದ್ರೆ ಸ್ವಲ್ಪ ಜನ ಬೇಲಿ ಹತ್ತಿದ್ರು. ಇವಾಗ ಅಕಡೆನೇ ಬೇಲಿ ಹತ್ಬೇಕು ಅಂತ ನನ್ನ ನಿರೀಕ್ಷೆಗೂ ಮೀರಿದ ಹಬ್ಬ ಮಾಡಬೇಕು ಅಂತ. ಅಲ್ಲ, ನನಗೆ ಆದಷ್ಟು ಎಷ್ಟು ಬೇಗ ತೋರಿಸ್ತೀರಾ ಅಂತ ಜನಕ್ಕೆ. 2025 ಮುಗಿಯಕ್ಕೆ ಬಂತು, ಇನ್ನೇನು 2026 ಶುರು ಆಗುತ್ತೆ. ನಿನ್ನೆ ಬೇರೆ ಹಾವೇರಿಯಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಹೋರಿ ಹಬ್ಬ ಮಾಡಲಿಕ್ಕೆ. ಎಷ್ಟು ಬೇಗ ತೋರಿಸ್ತೀರಾ? ಜನ ಯಾರೋ ಒಬ್ರು ಕಾಯ್ತಿರ್ತಾರೆ, ಎಷ್ಟು ಬೇಗ ತೋರಿಸ್ತೀರಾ? ನೀವು ಹೋರಿ ತೋರಿಸ್ತಿಲ್ಲ ಅನ್ನೋದೇ ಭಾಳ ಜನಕ್ಕೆ ಪ್ರಶ್ನೆ. ಈಗ ನಮಗೂ ಫೋನ್ ಬರ್ತಾವಣ, ಹೋರಿ ಯಾಕೆ ಎಲ್ಲಿಗೂ ಆಗ್ತಾ ಇಲ್ಲ, ಏನಾಯ್ತು ನಿಮಗೆ, ಯಾಕೆ ಹೋರಿ ಆಗ್ತಾ ಇಲ್ಲ, ಏನಾದ್ರು ತೊಂದ್ರೆನಾ ಅಂತ ಕೇಳ್ತಾರೆ. ನಮ್ಗೆ ಏನೂ ತೊಂದರೆ ಇಲ್ಲ, ಸ್ವಲ್ಪ ಕೆಲಸಗಳು ಇದ್ದು ಅವನ್ನೆಲ್ಲ ಮುಗಿದು ಈಗೆಲ್ಲ ಫ್ರೀ ಆಗ್ತವೆ. ಯಾಕೆಂದ್ರೆ ನಾವು ರೈತರ ಮಕ್ಕಳು, ಸ್ವಲ್ಪ ಕೆಲಸ ಎಲ್ಲ ಕಮ್ಮಿ ಆಗ್ತಾವೆ. ಇನ್ಮೇಲೆ ನಾವು ಹಬ್ಬ ಮಾಡ್ಬೇಕು ಅಂತ ಈಗೆಲ್ಲ ಮಾತಾಡಿದ್ದೀವಿ. ಇವತ್ತು ನೈಟ್ ಕುತ್ಕೊಂಡು ಮಾತಾಡಿ ನಿರ್ಧಾರ ಮಾಡ್ಕೊಂಡು ಹಾಕ್ತೀರಾ? ಶಿಕಾರಿಪುರದಲ್ಲಿ ನಾವು ಮೀಟ್ ಆಗ್ಬೋದು. ಈ ವರ್ಷ ಎಷ್ಟು ಕೊಡಬೇಕು ಅಂತಿದ್ದೀರಾ ಹಬ್ಬನ? ನಮ್ಮ ವರ್ಷದಲ್ಲಿ ಅಂದಾಜು ನಮಗೆ ನಾ ಹೇಳಿದ್ನಲ್ಲ ಆಗಲ್ಲನೆ, ನಾವು ಜಾಸ್ತಿ ಹಬ್ಬದ ನಿರೀಕ್ಷೆ ಇಟ್ಕೊಳಲ್ಲ. ಯಾಕೆ ಅಂದ್ರೆ ಈ 10 ಹಬ್ಬ ಮಾಡೋದು ಸಮ, 1 ಹಬ್ಬ ಮಾಡೋದು ಸಮ. ನಮ್ಮ ಕೈಲಾದಷ್ಟು ನಾವು ಹಬ್ಬ ಮಾಡ್ತೀರಾ? ಹೋರಿ ಹಬ್ಬಕ್ಕೆ ಏನಕ್ಕೆ ಬೇಕು ಬ್ರದರ್ ರಾಕ್ ಸ್ಟಾರ್ ಹೋರಿ? ಬೇರೆ ಬೇರೆ ಹೋರಿ ಎಲ್ಲ ಹೆಸರು ಆಗಿದಾವೆ. ನಮ್ಮ ಊರಿನ ಒಂದು ಅವರು ಬರೀ ಹೋರಿ ನೋಡಿದ ಕೂಡಲೇ ಇದು ಗುಡ್ಡಳ್ಳಿ ರಾಕ್ ಸ್ಟಾರ್ ಅಪ್ಪ ಅಂತ ಹೆಸರು ನಿಮಗೆ ಬೆಳಿಬೇಕು ಅಂತ. ಇದು ಹೋರಿ ಹಬ್ಬದಲ್ಲಿ ನಿಮಗೆ ಬೇಕಾಗಿರೋದು. ನಾನು ಕೇಳ್ತಿರೋದು, ಹೋರಿ ಹಬ್ಬಕ್ಕೆ ರಾಕ್ ಸ್ಟಾರ್ ಏನಕ್ಕೆ ಬೇಕು ಅಂತ. ಈಗ ನಾಳೆ ಹಬ್ಬಕ್ಕೆ ಆಗ್ತಾ ಇದಾವೆ ಅಂತ ಅಂದ್ರೆ ಈಗ ನಮ್ಗಿಂತ ನಿರೀಕ್ಷೆ ನಮ್ಮ ಅಭಿಮಾನಿಗಳಿಗೂ ಇರ್ತತೆ, ನಮ್ಮ ಹೋರಿಯ ಅಭಿಮಾನಿಗಳಿಗೂ ಇರ್ತತೆ. ಈಗ ನಮ್ಮ ಸುತ್ತಮುತ್ತಲು ನಮ್ಮ ಅಣ್ಣ ತಮ್ಮರು ಎಲ್ಲರೂ ಇದ್ದಾರೆ, ಗೆಳೆಯರು ಇದ್ದಾರೆ. ನಮಗಿಂತ ಅವರಿಗೆ ಜಾಸ್ತಿ ನಾಳೆ ರಾಕ್ ಸ್ಟಾರ್ ಹೆಂಗೆ ಹಬ್ಬ ಮಾಡ್ಬೋದು ಅಂತ ಅವ್ರಿಗೂ ನಿರೀಕ್ಷೆ ಇರ್ತತೆ. ನಮಗೂ ಒಂದು ನಿರೀಕ್ಷೆ ಐತೆ, ಹಬ್ಬ ಮಾಡ್ಬೇಕು, ನೀನು ಹೆಚ್ಚಿನ ಹಬ್ಬ ಮಾಡ್ಬೇಕು ಅಂತ ಮಾಡಿ ತೋರಿಸ್ತೀರಾ? ಎಷ್ಟು ಹತ್ರ ನನ್ನ ಹತ್ರ 2 ಪಾಸಿಟಿವ್ ನೆಗೆಟಿವ್ 2 ಕೇಳಿರ್ತೀನಿ, ನನ್ನ ವಿಡಿಯೋಗಳು ನೋಡಿದ್ದೀನಿ. ಎಷ್ಟು ಹತ್ರ ಹೋರಿ ಹಿಡಿದಿದ್ದಾರೆ? ಇಲ್ಲ, ಇಲ್ಲಿ ಇದುವರೆಗೆ ಎಲ್ಲೂ ಕೊಬ್ಬರಿ ಕೊಟ್ಟಿಲ್ಲ. ನಮಗೆ ನಿರೀಕ್ಷೆ ಐತೆ, ಎಲ್ಲೂ ಕೊಡೋದಿಲ್ಲ. ಹಿಡಿತೀವಿ ಅಂತ ಬಂದವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹಿಡಿತೀವಿ ಅಂತ ಬಂದವರೆಲ್ಲ ಮಣ್ಮುಖ ಹೋಗಿದ್ದಾರೆ. ನಾವ್ ಅವ್ರಿಗೆ ಏನ್ ಹೇಳ್ತೀವಿ ಅಂದ್ರೆ, ನಾವು ಹಿಡೀರಿ ಬೇಡ ಅನ್ನಲ್ಲ, ಅದನ್ನ ನಿಯತ್ತಿಂದನೇ ಹೊರ ಹಿಡಿಲಿ ಅಂತ ಹೇಳ್ತೀರಾ? ಈಗ ಕೆಲವೊಬ್ರಿಗೆ ಒಂದೊಂದು ಪ್ರಶ್ನೆ ಇರುತ್ತೆ ಬ್ರದರ್. ಈ ಪ್ರಶ್ನೆಗಳು ಏನಕ್ಕೆ ಕೇಳ್ತೀನಿ ಅಂದ್ರೆ, ನೀವು ಹೇಳೋದಕ್ಕೆ ಕೆಲವೊಂದೊಬ್ರಿಗೆ ಮನಸ್ಸಲ್ಲಿ ಉಟ್ಕೊಂತವ ಕ್ವಶನ್ಗಳು. ಆ ಕ್ವಶನ್ಗಳು ನಾನು ಹೊರಗೆ ತರ್ತಿದ್ದೀನಿ, ಅದರಿಂದ ನಿಮ್ಗೆ ಏನು ಉತ್ತರ ಬರುತ್ತೆ ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಇಲ್ಲೇ ನಮ್ಮೂರ್ ಹಬ್ಬದಲ್ಲಿ 220 2 ಬೈಕು ನಮ್ಮ ಗೌಡ ಸುನೇಣ್ಣ ಅಂತ ಇದಾರೆ, ಅವರು ಅಮೌಂಟ್ ಎಲ್ಲ ಸಾರಿದ್ರು. ನೀನು ನಮಗೆ ಖುಷಿ ಆಯ್ತು. ಇಲ್ಲಿ ನಮ್ಮ ವಿನಿ ಅಂತ ಅವ್ರು ಒಮಿನ ಸಾರಿದ್ರು.
ನಮ್ಮ ಮನೆಗಿನಹಳ್ಳಿ SMS ತೀರ್ಥಣ್ಣ ಅಂತ ಅವರು ಒಂದು 20,000 ಏನೋ ಸಾರಿದ್ರು. ಒಟ್ಟು ನಮಗಂತೂ ಖುಷಿ ಆಯ್ತು, ನಮ್ಮೂರಿಗೆ ಇಷ್ಟಕ್ಕೊಂದೆಲ್ಲ ಸಾರ್ತಾ ಇದಾರಲ್ಲ ಅಂತ ನಮಗೊಂದು ಖುಷಿ ಆಯ್ತು. ಅಂದ್ರೆ ನಿಮ್ ಪ್ರಕಾರ ಮೈ ಮೇಲೆ ಬಿದ್ದಿರೋದು ಒಂದೇ ಆಕಾರದಲ್ಲಿ ನೋಡಿರೋದು ನೀವು, ಅದು ಸರಿಯಾಗಿಲ್ಲ ಕ್ಲಾರಿಟಿ. ಹೋರಿ ಮೈ ಮೇಲೆ ಬಿದ್ಮೇಲೆ ಏನ್ ಮಾಡ್ಬೋದು? ಮನೆಲ್ಲ ಒಂದ್ ಟೈಮ್ ಬಿದ್ದದ್ದ, ಕಲ್ಮನೆಲ್ಲ ಒಂದ್ ಟೈಮ್ ಬಿದ್ದಿದ್ನಾ? ಏನ್ ಮಾಡ್ಬೋದು ಅಂತ. ಕಲ್ಮನೆ ಏನಿಲ್ಲ ಕೈ ಅಕ್ಷನದು ಅಷ್ಟು ಸುಲಭ. ಕೈ ಅಕ್ಷಂತು ಅಂತ ಹತ್ರ ಬಂದ್ಬಿಟ್ರೆ ಮುಗಿತು, ತಿರುಗಿ ನಿಂತ್ಕೊಂಡು ಹಾಯ್ದು ಬಿಡ್ತತೆ. ಹೇಳಿ ಬ್ರದರ್ ಹೇಳಿ. ಈಗ ಹಿಡಿಯಕ್ ಬಂದಪ್ಪ, ಮುಂದೆ ಓಡ್ತಾ ಇದ್ದಾನೆ, ಓರಿ ಮುಂದೆ ಓಡ್ತಾ ಇದ್ದಾನೆ. ಈಗ ಅವನಿಗೆ ಹೋರಿ ಟಾರ್ಗೆಟ್ ಆಗಿರುತ್ತೆ, ನಮ್ಮ ಊರಿಗೆ ಅವ್ನ್ ಮುಂದ್ ಬರೋನೇ ಟಾರ್ಗೆಟ್. ಆತರ. ಯಾವಾಗಾದ್ರೂ ಆ ಕಲ್ಮನೆ ಹಬ್ಬದಲ್ಲಿ ಹೇಳಿದ್ರಲ್ವಾ, ಈಗ ಹಾಕ್ಸ್ಕೊಂಡಿತ್ತು, ಏನ್ ಮಾಡ್ತು ಅಂತ? ಕಾಲಲ್ಲಿ ಓದಿತ್ತು, ಜಂಪ್ ಮಾಡಿ ಕಾಲಲ್ಲ ನಿಮ್ ಪ್ರಕಾರ ಈಗ ನೀವು ಪಿಪಿಗಂತೂ ಹೋಗೋದೇ ಇಲ್ಲ, ಹೋಗಲ್ಲ, ಯಾಕೆಂದ್ರೆ ಆಕ್ಷನ್ ಹೊರಿ ಸಿಕ್ಕಿದೆ ನಿಮ್ಗೆ. ಒಂದು ಆಕ್ಷನ್ ಹೊರಿ ಹಿಂಗೆ ಹಬ್ಬ ಮಾಡ್ಬೇಕು, ಹಂಗಿದ್ರಷ್ಟೇ ಲೈಕ್ ಆಗದ್ ಜನಕ್ಕೆ ಅನ್ನೋದಾದ್ರೆ ಹೆಂಗ್ ಹಬ್ಬ ಮಾಡ್ಬೇಕು? ಇದು ನಮ್ಮೂರಿನೇ ತಗಂದ್ರೆ ಒಂದೊಂದು ಅಕ್ಕಡದಲ್ಲಿ ಒಂದೊಂದ್ ತರ ಮಾಡಿದೆ ಆಕ್ಷನ್. ಒಂದ್ ಅಕ್ಕಡದ ಸ್ಪೀಡ್ ಹೋಗೈತೆ, ಒಂದೊಂದ್ ಅಕ್ಕಡ ಫುಲ್ ಆಕ್ಷನ್ಗೂ ಬಂದತ್ತೆ. ಆ ಆಕ್ಷನ್ ಅವರಿಗೆ ಅಂತ ಅಂದ್ಮೇಲೆ ಫುಲ್ ಆಕ್ಷನ್ ಇದ್ರೇನೆ ಚಂದ, ಸ್ಪೀಡ್ ವಿತ್ ಆಕ್ಷನ್ ಇದ್ರೇನೆ ಚಂದ. ಹೆಂಗ್ ಮಾಡ್ಬೇಕು? ಆಕ್ಷನ್ ಇದ್ರೆ ಚಂದ, ಜನ ಮುಂದ್ಗಡೆ ಜನ ಸರಿಬೇಕು, ಆ ತರ ಹೋಗ್ಬೇಕು. ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಇದು ಬಂದಿರತ್ತೆ, ಕಿವಿಗೆ ಏನಾದ್ರು ಕ್ಲಿಪ್ ಹಾಕ್ತೀರಾ ಅಂತ? ಇಲ್ಲ ನಾವ್ ಆತರ ಏನು ಹಾಕಲ್ಲ, ಕಿವಿಗೆ ಆಗ್ಲಿ ಬಾಲಕ್ಕೆ ಆಗ್ಲಿ ಏನು ಹಾಕಲ್ಲ. ಈ ಪ್ರಶ್ನೆ ನನ್ನ ಪ್ರಶ್ನೆಗಳಲ್ಲ, ದಯವಿಟ್ಟು ಹೇಳ್ತಿದ್ದೀನಿ. ಅದೇ ಗೊತ್ತಾಯ್ತು, ಕೇಳಿರ್ತೀನಿ ಇವನ್ನ ಆಕ್ಷನ್ ಮಾಡ್ಲಿ, ಯಾಕೆಂದ್ರೆ ನಾನು ನೋಡಿದೀನಿ ವಿಡಿಯೋನ. ಆ ಉದ್ದೇಶಕ್ಕೆ ಆ ಕಡೆ ಈ ಕಡೆ ಹೊಡಿತಾ ಇರುತ್ತೆ, ಕ್ಲಿಪ್ ಏನಾದ್ರು ಹಾಕ್ತಾರೇನೋ ಅಂತ ಕೆಲವೊಬ್ರು ಪ್ರಶ್ನೆ. ಇಲ್ಲ ನಾವ್ ಆತರ ಏನು ಹಾಕಿಲ್ಲ, ಇದು ನೆಕ್ಸ್ಟ್ ಹಾಕೋದಿಲ್ಲ. ನಮಗೆ ಬೇಡ, ಇಷ್ಟ ಹಬ್ಬ ಮಾಡ್ತದಲ್ಲ ಅಷ್ಟೇ ಸಾಕು. ನಮ್ಗೆ ಒಂದ್ ಹಬ್ಬಕ್ಕೆ ಹೋದ್ರೆ ಎಷ್ಟು ಖರ್ಚು ಬರುತ್ತೆ ಅಂದಾಜು? ಇಲ್ಲೇ ಹತ್ರ ಎಲ್ಲಾರ ಆದ್ರೆ ಒಂದ್ 20,000 ಮೇಲೆ ಬರ್ತತೆ. ಸ್ವಲ್ಪ ದೂರ ಆನ್ಗಲ್ ಸೈಡ್ ಎಲ್ಲ ಹೋದ್ರೆ ಒಂದ್ 30,000 ಬಂದೇ ಬರುತ್ತೆ. 30,000 ಬರುತ್ತೆ. ಈಗ 20-25,000 ಖರ್ಚು ಮಾಡ್ಕೊಂಡು ಹೋಗ್ತೀರಾ, ಬರ್ಬೇಕಾದ್ರೆ ಹೇಳಿದ್ರಿ ತುಂಬಾ ಹತ್ರ ನಿಯತ್ತಾಗಿ ಕೊಟ್ಟಿಲ್ಲ ಅಂತ. ಎಲ್ಲೋ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೊಡೋದು, ಒಂದು TV ಕೊಡೋದು, 20-25,000 ಟ್ಯಾಲಿ ಮಾಡಿದ್ರೆ ನಾನು ಒಳ್ಳೇದೊಂದು 42-50 ಇಂಚಿನ TV ನೋಡೋ ಅಂತ ತರ್ಬೋದು. ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಹೋರಿ ಹಬ್ಬ ಅನ್ನೋದು ಬೇಕು ಅಂತ ಅನ್ಸುತ್ತಾ? ಏನು ತೊಂದ್ರೆ ಇಲ್ಲ ನಮಗೆ. ನಮಗೆ ಹಬ್ಬ ಮಾಡ್ತದಲ್ಲ ಅದೇ ಖುಷಿ. ಅದು 20,000 ಹೋಗ್ಲಿ 30,000 ಹೋಗ್ಲಿ ಖರ್ಚು ಮಾಡಿ ಒಟ್ಟು ಹಬ್ಬ ಮಾಡ್ತದಲ್ಲ ಅಷ್ಟೇ ಸಾಕು. ಈ ಹೋರಿ ಹಬ್ಬ ನಿಲ್ಬೇಕು ಅಂತ ಕೆಲವೊಬ್ರು ಪುಕಾರ್ಗಳನ್ನ ತೆಗ್ದಿದ್ರು, ಹೋರಿ ಹಬ್ಬ ಬೇಕು ಅಂತ ಜಯಿಸ್ಕೊಂಬಂದಿದ್ದಾರೆ. ಈಗ ಅದ್ ಬೇರೆ ವಿಷಯ. ಈ ಪುಕಾರ್ಗಳನ್ನ ತೆಗ್ದಿದ್ರು, ಅವಾಗೆಲ್ಲ ಈ ಹೋರಿ ಮಾಲೀಕರಿಗೆ ಏನ್ ಅನ್ಸುತ್ತೆ ಅಂತ? ಹೋರಿ ಮಾಲೀಕರಿಗೆ ಒಂದು ಸ್ವಲ್ಪ ಬೇಜಾರಾಗೈತೆ. ಹಿಂಗ ಹೋರಿ ಕಟ್ಟಿದೀವಿ, ಈ ಲಕ್ಷ ಅಂತ ಹೋರಿ ಕಟ್ಟಿದೀವಿ, ಹಬ್ಬ ಮಾಡ್ಲಂಗೆ ಹೆಂಗಾತು ಅಂತ ಬಂದವೆ. ಆದ್ರೂ ಬೇಜಾರಾಯ್ತು. ಇವತ್ತಿನ ಸಿಚುವೇಶನ್ ನೋಡಿದ್ರೆ ಖುಷಿ ಆಗತ್ತೆ, ಎಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ, ಖುಷಿ ಆಗತ್ತೆ. ಇನ್ಮೇಲೆ ಹಬ್ಬ ಮಾಡ್ಬೇಕು. ನಿಮಗೆ ಏನಕ್ಕೆ ಬೇಕು ಬ್ರದರ್ ಹೋರಿ ಹಬ್ಬ? ನಮಗೆ ಇದ್ರದ್ದೇ ಆದಂತ ಒಂದು ಅಭಿಮಾನ ಗಳಿಸ್ಬೇಕು, ಮುಂದೆ ಆ ತರ ಗಳಿಸ್ಬೇಕು ಅಂತ. ಈಗ ನಿಮಗೆ ಹೇಳಿದ್ರಿ, ನಿಮ್ಮ ಹೋರಿಗೆ ಏನಕ್ಕೆ ಬೇಕು ಹೋರಿ ಹಬ್ಬ? ನಿಮಗೆ ಹೇಳಿದ್ರಿ ಅದ್ರಲ್ಲಿ ಒಂದು ಹೆಸರು ಮಾಡ್ಕೋಬೇಕು. ಹೌದು, ಖಂಡಿತ. ಯಾಕೆಂದ್ರೆ ಇವತ್ತು ನನ್ನ ಗುರುತಿಸ್ತಿದ್ದಾರೆ ಅಂದ್ರೆ ಯಾವುದೇ ಉದ್ದೇಶಕ್ಕೆ. ಹೋರಿಗೆ ಏನಕ್ಕೆ ಬೇಕು? ನೀವು ಅದನ್ನ ಮನೇಲಿ ಕಟ್ಟಿದ್ರೆ ಸುಮ್ಮ ಮಲ್ಕೊಳತ್ತದು, ಅಥವಾ ಆ ಕಾಡದ ಕಲ್ಲಿ ಇಟ್ಕೊಂಡು ಹೋದ್ರೆ ಹಬ್ಬ ಮಾಡುತ್ತೆ. ನಿಮ್ಮ ಪ್ರಕಾರ ಹೋರಿಗೆ ಏನಕ್ಕೆ ಬೇಕಾಗ್ಬೋದು ಹೋರಿ ಹಬ್ಬ? ಹೋರಿ ಖುಷಿ ಕೊಡುತ್ತಾ ಬ್ರದರ್? ನಮ್ ಖುಷಿಗಾರ ಹಬ್ಬ ಮಾಡತ್ತಾನ, ನಮ್ ಖುಷಿ, ನಿಮ್ ಖುಷಿ ಹಿಡ್ಕೊಂಬೋದೆ ಅದ್ರ ಖುಷಿಗೆ ಹಬ್ಬ ಮಾಡಕ್ ನಮ್ ಖುಷಿಗೆ. ರಾಕ್ ಸ್ಟಾರ್ ಬಗ್ಗೆ ಒಂದ್ ಗರ್ವದಿಂದ ಏನೋ ಒಂದ್ ಹೇಳ್ಕೊತೀನಿ ಅಂದ್ರೆ ಏನ್ ಹೇಳ್ಕೊತೀರ? ನನ್ನಿಂದ ಬೆಳೆದಿರೋದು ಅಂತಂದು ಗರ್ವದಿಂದ ಓಡಾಡ್ಕೊಂಡಿದ್ದಾರೆ. ಅವರೆಲ್ಲ ಏನು ಮಣ್ಣು ಮಾಡಿಲ್ಲ. ಅದು ನಾವು ಅದನ್ನಿಂದ ಅದನ್ನ ನಾವು ಬೆಳೆಸಿಲ್ಲ, ಅದನ್ನ ನಮ್ಮನ್ನ ಬೆಳೆಸ್ತಾ ಇದ್ವಿ. ಎಕ್ಸ್ಪೆಕ್ಟೇಷನ್ ಹೇಳಿದ್ರಿ, ಒಂದು ಅಭಿಮಾನ ಅನ್ನೋದು ಬೆಳಿಬೇಕು, ಇನ್ನು ರಾಕ್ ಸ್ಟಾರ್ ಬಗ್ಗೆ ಇನ್ನೂ ಬೆಳಿಬೇಕು ಅಂತ. ನಾನು ಹೇಳೋದೊಂದೇ, ನಮ್ನಿಗೂ ಅರ್ಥ ಆಗುತ್ತೆ. ನೀನು ಹೇಳ್ತೀಯ, ವಿಡಿಯೋ ಮಾಡಕ್ ಬಂದಿದೀಯಾ, ಹೇಳ್ತೀಯ, ನಿನಗೆ ನಮ್ಮ ಕೆಲಸ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಬಟ್ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡೋದು ಒಂದು ಆಕ್ಷನ್ ಹೋರಿ ಅಖಾಡದಲ್ಲಿ ಬಂದಾಗ ರಾಕ್ ಸ್ಟಾರ್ ಹಂಗೆ ಬರ್ತಾ ಇದೆ. ನಾನು ಇವತ್ತು ಹೇಳ್ತೀನಿ, ಸುಮ್ಮನೆ ಹೊಗಳಬೇಕು, ಒಂದು ಹೋರಿ ಬಕೆಟ್ ಹಿಡಿಬೇಕು ಅಂತ ಅಲ್ಲ, ಆ ಥರ ಬರ್ತಿದೆ. ಅದನ್ನ ಪದೇ ಪದೇ ನೋಡಕ್ ಇಷ್ಟಪಡ್ತಾರೆ ಜನಗಳು. ಬಂತಪ್ಪ ಹೋರಿ, ಬಂತಪ್ಪ, ಹಿಂಗೆ ಬರ್ಬೇಕಪ್ಪ ಹೋರಿ ಅಂತ. ನೀವು ಅದನ್ನ ಹೆಂಗೆ ತಿಳ್ಕೊಂತಿರೋ ಗೊತ್ತಿಲ್ಲ, ಆದಷ್ಟು ತೋರಿಸಿ, ಜನಕ್ಕೆ ತೋರಿಸಿ ಅಂತ ನಾನು ಹೇಳೋಕ್ಕೂ ಇಷ್ಟಪಡ್ತೀನಿ. ಬೇರೆ ಏನಾದರೂ ಹೇಳೋಕ್ಕಿದೆಯಾ? ಅಥವಾ ನಿಮ್ಮ ಹೋರಿಗೆ ಬೆಂಬಲ ಕೊಟ್ಟಿರೋರಿಗೆ, ಹಿಡಿತೀವಿ ಅಂತ ಬಂದವ್ರಿಗೆ, ಕಮಿಟಿ ಅವ್ರಿಗೆ
ಏನೋ ಒಂದು ಹೇಳಬೇಕು ಅಂತಾದ್ರೆ ಒಂದೊಂದೇ ಮಾತಲ್ಲಿ ಏನಾದರೂ ಒಂದು ಹೇಳಿ ನೋಡೋಣ. ಫಸ್ಟ್ ಆಫ್ ಆಲ್ ಫೋಟೋಗ್ರಾಫರ್ಗಳಿಗೆ ತುಂಬಾ ಹೃದಯದ ಧನ್ಯವಾದಗಳು. ಯಾಕೆಂದ್ರೆ ನಾವು ಎಲ್ಲೇ ಹಬ್ಬಕ್ಕೆ ಹಾಕಿದ್ರು ಫಸ್ಟ್ ನಮಗೆ ಹೆಲ್ಪ್ ಮಾಡಿದೆ ಫೋಟೋಗ್ರಾಫರ್ಗಳು. ಒಂದು ವಿಡಿಯೋ ಮುಖಾಂತರ ಕೊಡೋದಾಗಿರ್ಬೋದು, ಬೇರೆ ಯಾವ್ದೇ ಆಗ್ಲಿ, ಒಟ್ಟು ವಿಡಿಯೋ ನಮಗೆ ಮುಡಿಸ್ತಾರೆ. ನಮ್ಮ ಊರಿಗೆ ಹಿಂಗೆ ಹೆಸರು ಆಗ್ತಾ ಐತೆ ಅಂದ್ರೆ ಫೋಟೋಗ್ರಾಫರ್ಸ್ ಒಂದು ಇದು ಹೇಳಿ ನೋಡೋಣ. ಈಗ ಶಿಕಾರಿಪುರದ ಹಬ್ಬಕ್ಕೆ ಹಿಡ್ಕೊಂಡು ಹೋಗ್ತೀರಾ, ನಿಮ್ಮ ಪ್ರಿಪ್ರೇಷನ್ ಎಲ್ಲ ಹೆಂಗಿರುತ್ತೆ? ಈಗ ಏನಿಲ್ಲ, ನಾವು ಫಸ್ಟ್ ಈಗ ಹಬ್ಬಕ್ಕೆ ಹಾಕ್ಬೇಕು. ನಮ್ಮ ಸುತ್ತಮುತ್ತ ಎಲ್ಲಾ ದೇವರುಗಳಿಗೂ ಫಸ್ಟ್ ಹೋಗಿ ರೌಂಡ್ ಪ್ರದಕ್ಷಿಣೆ ಪ್ರದಕ್ಷಿಣೆ ಹಾಕ್ಸ್ಕೊಂಡ್ ಬರ್ತೀವಿ. ಆಮೇಲೆ ನೆಕ್ಸ್ಟ್ ಊರಿಗೆ ಒಂದ್ ಸ್ವಲ್ಪ ಈಗ ಸಿಂಪಲ್ ಸಿನಾರಿಯೋ, ನಾಳೆ ಬೆಳಗ್ಗೆ ಶಿಕಾರಿಪುರ ಹಬ್ಬ ಇದೆ. ಈಗ ನೀವು ಈ ಸಂದರ್ಶನ ಮುಗಿಸ್ಕೊಂಡು ಹಬ್ಬಕ್ಕೆ ಹೇರ್ಬೇಕು. ಈಗ ಹೆಂಗಿರುತ್ತೆ ಹೇಳಿ ನೋಡೋಣ. ಏನಿಲ್ಲ, ಈಗ ಸ್ವಲ್ಪ ಫಸ್ಟ್ ಹೋಗಿ ಹೋರಿ ಮೇಯಿಸ್ತೀವಿ. ಯಾಕೆಂದ್ರೆ ನಾಳೆ ಎಲ್ಲೆಲ್ಲ ಆಗ್ಲಾಗ್ಲ ಉಪವಾಸ ಇರೋದು. ಈಗ ಫಸ್ಟ್ ಹೋಗಿ ಹೋರಿ ಮೇಯಿಸೋದ್ ಕಡೆಗೆ ಗಮನ ಕೊಡ್ತೀವಿ. ಆಮೇಲೆ ನಮ್ಮ ಕೆಲಸಗಳು ಇರ್ತವೆ, ಕೊಬ್ಬರಿ ಸರ ಆಗಿರ್ಬೋದು, ಮತ್ತೆ ಕಾಲ್ಗೆಜ್ಜೆ ಅವೆಲ್ಲ ತಯಾರಿ ಇರಲ್ಲ, ಅವನ್ನೆಲ್ಲ ತಯಾರಿ ಮಾಡ್ಕೊಬೇಕು. ಆಮೇಲೆ ಊಟದ ನಮ್ಮ ಗೆಳೆಯರೆಲ್ಲ ಬರ್ತಾರೆ, ಊಟದ ವ್ಯವಸ್ಥೆ ಒಂದು ನೋಡ್ಕೊಬೇಕಾಗತ್ತೆ.